ಫಾರ್ ಎಕ್ಸಾಂಪಲ್ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್, ಕೆಂಗೇರಿ ಇರ್ಬೋದು, ರೈಟ್, ಹೆಬ್ಬಾಳ್, ವೈಟ್ ಫೀಲ್ಡ್ ಕಡೆ ಇರೋದೇ ಲಿಮಿಟೆಡ್ ಪ್ರಾಪರ್ಟೀಸ್. ಟ್ರಾನ್ಸಾಕ್ಷನ್ ಅಷ್ಟು ಮಾಡೋಕ್ಕಾಗೋದಿಲ್ಲ. ಐ ಹ್ಯಾವ್ ಟು ವೇಟ್ ಯಾವ ಮನೆ ಬಾಡಿಗೆ ಖಾಲಿ ಇದೆ, ಇಲ್ಲ ಯಾವ ಲ್ಯಾಂಡ್ ಸೆಲ್ ಆಗ್ತಿದೆ, ಯಾವ ಮನೆ ಸೆಲ್ ಆಗ್ತಿದೆ ಅಂತ. ಹೀಗೆ ಅದರ ಆಪರ್ಚುನಿಟಿ ಎಷ್ಟು ಆಫನ್ ಬರುತ್ತೆ ಸರ್. ಕೆಂಗೇರಿ ರೇಡಿಯಸ್ ಇಟ್ ಸೆಲ್ಫ್, ಇಫ್ ಯು ಸಿ ಎಷ್ಟು ಫ್ಯಾಮಿಲೀಸ್ ಇದೆ, ಎಷ್ಟು ಹೊಸ ಅಪಾರ್ಟ್ಮೆಂಟ್ ಬರ್ತಾ ಇದೆ, ಎಷ್ಟು ಮನೆಗಳು ಕಟ್ತಾ ಇದಾರೆ ಅಲ್ಲಿ, ಬಾಡಿಗೆ ಕಟ್ಟುವಂತ ಮನೆಗಳಾಗ್ಲಿ, ಇಲ್ಲ ಎಷ್ಟು ಖಾಲಿ ಸೈಟ್ಗಳಿದೆ, ದಟ್ ಇಟ್ ಸೆಲ್ಫ್ ಇಸ್ ಅನ್ ಆಪರ್ಚುನಿಟಿ. ಕೆಂಗೇರಿಯಲ್ಲಿ ದರ್ ಇಸ್ ನಥಿಂಗ್ ಲೆಸ್ ದನ್ 1000 ಬ್ರೋಕರ್ಸ್ ಇನ್ ದಿಸ್ ಮಾರ್ಕೆಟ್, ಇನ್ ಜಸ್ಟ್ ಕೆಂಗೇರಿ. SRM ವಿಶ್ವೇಶ್ವರಯ್ಯ ಲೇಔಟ್ ತಗೊಳ್ಳಿ, ಇಲ್ಲಾಂದ್ರೆ ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಲೇಔಟ್ ತಗೊಳ್ಳಿ, ಇಲ್ಲ ಈ ಕಡೆ ನಿಮ್ ಕೆಂಗೇರಿಯಿಂದ ಮುಂದೆ ಯಾವ್ದು ಹೊಸ ಲೇಔಟ್ ಅಪ್ಕಮಿಂಗ್ ಕನಕ್ಪುರ ಸೈಡ್ ತಗೊಳ್ಳಿ, ಆ ಲೊಕೇಶನ್ಸ್ ಅಲ್ಲೇನೆ ಜಾಸ್ತಿ ಟ್ರಾನ್ಸಾಕ್ಷನ್ ಆಗೋದು. ಸರ್, ಈಗ ನೆಕ್ಸ್ಟು ನಾನು ಹಲವಾರು ಯೂಟ್ಯೂಬ್ ವೀಡಿಯೋಸ್, ಇನ್ಸ್ಟಾಗ್ರಾಮ್ ನೋಡ್ತಿರ್ತೀನಿ, ದುಬೈಲಿ ಎಸ್ಪೆಷಲಿ ಪರ್ಸ್ನಲ್ ಬ್ರ್ಯಾಂಡಿಂಗ್ ಬಗ್ಗೆ ಇದೆ. ನೀವು ನೋಡ್ತಿರ್ಬೋದು, ಸುಮಾರು ಜನ ಏನೋ ರಿಯಲೇಟರ್ಸ್ ಬಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ ಮಾಡ್ತಾರೆ. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ರೆ ಹಲವಾರು ಥರ ಕಂಟೆಂಟ್, ಈವನ್ ನೀವು ಕೂಡ ಕಂಟೆಂಟ್ ಮಾಡ್ತೀರಾ. ಸೊ ಪರ್ಸ್ನಲ್ ಬ್ರ್ಯಾಂಡಿಂಗ್ ಅನ್ನೋದು ವಿಚ್ ಇಸ್ ಒನ್ ಆಫ್ ದ ನ್ಯೂ ಟರ್ಮ್. ರಿಯಲ್ ಎಸ್ಟೇಟಲ್ಲಿ ಎಷ್ಟು ಇಂಪಾರ್ಟೆಂಟ್ ಸರ್ ಪರ್ಸ್ನಲ್ ಬ್ರ್ಯಾಂಡಿಂಗ್? ಆಮೇಲೆ ಅದ್ರ ಬಗ್ಗೆ ನೀವು ಏನಾದರೂ ಇಂಪಾರ್ಟೆನ್ಸ್ ಕೊಡಬೇಕಂತ ನೋಡ್ತಿರೋದು ಬ್ರೋಕರ್ಸ್ಗೆ, ಇಲ್ಲ ಬರೋಂಥ ನ್ಯೂ ಬ್ರೋಕರ್ಸ್ಗೆ ಪರ್ಸ್ನಲ್ ಬ್ರ್ಯಾಂಡಿಂಗ್ ಯಾಕೆ ಇಂಪಾರ್ಟೆಂಟ್ ಇವತ್ತು, ಆ ನೆಸೆಸಿಟಿ ಇದೆಯಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ? ಸೊ ಅದ್ರ ಬಗ್ಗೆ ಸ್ವಲ್ಪ ಪಾಯಿಂಟ್ ಆಫ್ ವ್ಯೂ ಹೇಳ್ತೀರಾ ಸರ್? ರಿಯಲ್ ಎಸ್ಟೇಟ್ ಬ್ರೋಕರೇಜ್ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ, ದರ್ ಇಸ್ ನೋ ಕಮೋಡಿಟಿ ಆರ್ ಪ್ರಾಡಕ್ಟ್ ಇಲ್ಲಿ ಸೇಲ್ ಮಾಡೋದಕ್ಕೆ. ಹೌದು. ನೋಡಿ ನಮ್ಮ ಪ್ರಾಡಕ್ಟ್ ಹಿಂಗಿದೆ, ಈ ಕಲರ್ ನೋಡಿ, ಈ ಸೈಜ್ ನೋಡಿ, ಈ ರೇಟ್ ಕೊಡ್ತಾ ಇದೀವಿ, ಅದೇನೂ ಇಲ್ಲ. ಇಟ್ ಈಸ್ ಯೋರ್ ಕ್ರೆಡಿಬಿಲಿಟಿ ಅಂಡ್ ಯೋರ್ ಪರ್ಸನಲ್ ಬ್ರ್ಯಾಂಡಿಂಗ್ ಕಮ್ಸ್ ವೆರಿ ವೆರಿ, ಅಲ್ಲಿ ಇರೋದೇ ಅದು, ಇನ್ನೇನು ಇಲ್ಲ. ನಾನು ಈ ಬ್ರೋಕರ್ ಜೊತೆ ಇವತ್ತಿನ ದಿನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 3 ಸೆಕೆಂಡ್ ಅಲ್ಲಿ ನಾವು ಡಿಸೈಡ್ ಮಾಡ್ತೀವಿ ಇವನ್ ಜೊತೆ ನಾನು ಬಿಸ್ನೆಸ್ ಮಾಡ್ತೀನಾ ಇಲ್ವಾ ಅಂತ. 3 ಸೆಕೆಂಡ್. ಹೌದು. ಈಸಿ ದ ಪರ್ಸನ್ ಐ ವಿಲ್ ವರ್ಕ್ ವಿತ್ ಆರ್ ನೋ ಐ ಡೋಂಟ್ ವಾಂಟ್. ಎಲ್ಲರಲ್ಲೂ ಒಂದು ಸೆನ್ಸರ್ ಇದೆ, ಇವನ್ ಓಕೆ ನೋ. ಅದೇನೋ ಆಪ್ ಏನೋ ಬಂದಿದೆಯಲ್ಲ, ಸ್ವೈಪ್ ಲೆಫ್ಟ್ ಸ್ವೈಪ್ ರೈಟ್ ತರ, ಬಂಬಲ್ ಟಿಂಡರ್, ಆ ತರ ಡೇಟಿಂಗ್ ಆಪ್ಸ್ ಎದುರುಗಡೆ ಬಂದಾಗ ವಿ ಕ್ವಿಕ್ಲಿ ಇದು ಓಕೆ ಇದು ಬೇಡ. ಬೇಡ. ಸೊ ಆ ರೀತಿ ಇರೋ ಒಂದು ಟೈಮಲ್ಲಿ ಇವತ್ತಿನ ದಿನ ಯಾರ ಜೊತೆ ವರ್ಕ್ ಮಾಡ್ಬೇಕನ್ನೋದನ್ನ ವೆರಿ ಕೇರ್ಫುಲಿ ಇವತ್ತಿನ ದಿನ ಪಿಕ್ ಮಾಡ್ತಾರೆ ಜನ. ಈ ಒಂದು ಟೈಮಲ್ಲಿ ಪರ್ಸನಲ್ ಬ್ರ್ಯಾಂಡಿಂಗ್ ಇಸ್ ಓನ್ಲಿ ದ ಪ್ರೈಮರಿ ಥಿಂಗ್ ಫಾರ್ ಎ ರಿಯಲ್ ಎಸ್ಟೇಟ್ ಬ್ರೋಕರ್. ಓಕೆ. ಅದು ಬಿಟ್ಟು ಇನ್ನೇನಿದೆ ಹೇಳಿ? ವೆಬ್ಸೈಟ್ ಬೇಕು, ಆಫೀಸ್ ಬೇಕು, ಅದು ಬಿಟ್ರೆ ಇನ್ನೇನ್ ಬೇಕು? ದಟ್ಸ್ ಐ ಗೆಸ್ ಒಂದು ಒಳ್ಳೆ ಟೀಮು ಸಾಕು ಅಷ್ಟೇ. ಐ ಗೆಸ್ ಟೀಮ್ ಬಿಟ್ಟಾಕಿ ಫಸ್ಟ್ ಕೆಲಸ ಬರ್ಬೇಕಲ್ಲ. ಕೆಲಸ. ಓಕೆ. ಟೀಮ್ ಬರೋದು ಆಮೇಲೆ. ಕೆಲಸ ಬರ್ಬೇಕಂದ್ರೆ ಯೋರ್ ಪರ್ಸನಲ್ ಬ್ರ್ಯಾಂಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ನಮ್ದು ರೀಬ್ರ್ಯಾಂಡಿಂಗ್ ಮಾಡಿದಾಗ ಅವ್ರು ಅದನ್ನೇ ಹೇಳಿದ್ರು, ಮಂಜೇಶ್ ರಿಯಲ್ ಎಸ್ಟೇಟ್ ಅಂತ ಇಡಿ, ಇಲ್ಲಾಂದ್ರೆ ಬ್ರೋಕರ್ ಇನ್ ಬ್ಲೂ ಅಂತ ಇಡಿ, ಇಲ್ಲ ನಮ್ಮ ಹಳೆ ಕಂಪನಿ ಏನಿತ್ಯೋ ಸ್ಟ್ರೀಟ್ ಲೈಟ್ ಪ್ರಾಪರ್ಟೀಸ್ ನ ಇಡಿ ಅಂತ. ಓಕೆ. ಬಟ್ ಏನಕ್ಕೆ ಮಂಜೇಶ್ ರಿಯಾಲಿಟಿ ಅಂತ ಕೇಳಿದಾಗ ಅವ್ರು ಅದನ್ನೇ ಹೇಳಿದ್ರು, ಎಲ್ಲಾ ಕ್ಲೈಂಟ್ಗೆ ನಿಮ್ಗೆ ಯಾರನ್ನ ರೆಕಗ್ನೈಸ್ ಮಾಡ್ತೀರಾ ಇದ್ರಲ್ಲಿ ಮಂಜೇಶ್ ಅಂತ ಹೇಳಿದ್ರು. ಯಾಕಂದ್ರೆ ಅವನ ಜೊತೆ ವರ್ಕ್ ಮಾಡಿದೀನಿ. ಆ 3-4 ತಿಂಗಳು ಏನು ಸ್ಟ್ರೆಸ್ಫುಲ್ ಟೈಮ್ ಇತ್ತೋ ಸೆಲ್ಲರ್ಗಾಗ್ಲಿ ಇಲ್ಲ ಬಯರ್ಗಾಗ್ಲಿ, ಬಿಕಾಸ್ ಎಲ್ಲರೂ ಆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಆ ಒಂದು ಪರ್ಚೇಸ್ ಮಾಡೋದಾಗ್ಲಿ ಇಲ್ಲ ಸೇಲ್ ಮಾಡೋದ್ರಲ್ಲಾಗ್ಲಿ, ಎಲ್ಲ ಸರಿಯಾಗಿ ಆಗ್ತಿದ್ಯಾ, ದುಡ್ಡು ಕರೆಕ್ಟ್ ಆಗಿ ಬರುತ್ತಾ, ಯಾರು ಫ್ರಾಡ್ ಮಾಡ್ಬಿಡ್ತಾರ, ಆ ಒಂದು ಭಯದಲ್ಲೇ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಹೌದು. ನಾವು ಅದನ್ನ ಕಾಣ್ತೀವಿ, ಅದು ಒಬ್ಬರಲ್ಲಿ ಎನಿ ಟೈಮ್ ವಿ ಹ್ಯಾವ್ ಸೀನ್ ದಟ್. ಆ ಒಂದು ಟೈಮಲ್ಲಿ ಈ ಒಂದು ಪರ್ಸನಲ್ ಬ್ರ್ಯಾಂಡಿಂಗ್ ಹೇಗೆ ಬಿಲ್ಡ್ ಆಗುತ್ತೆ, ಅವ್ರ ಜೊತೆ ನಾವು ಹೇಗೆ ಮಾತಾಡ್ತೀವಿ, ಹೇಗೆ ಕಂಫರ್ಟಬಲಿ ನಮ್ಮ ಕಡೆಯಿಂದ ನಾವು ಏನು ಬೆಸ್ಟ್ ಮಾಡ್ಬೇಕನ್ನೋದಿದೆ ಅನ್ನೋ ಒಂದು ಇಂಟೆನ್ಷನ್ ನೋಡಿದಾಗ ದಟ್ ಬಿಕಮ್ಸ್ ಎವಿಡೆಂಟ್. ಪ್ರೆಸೆನ್ಸ್ ಇವತ್ತಿಗೆ ಡಿಜಿಟಲ್ ಸ್ಪೇಸಲ್ಲಿ ಲಿಂಕ್ಡ್ಇನ್ ಆಗಲಿ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇವತ್ತು ಜನ ಎಲ್ಲಿದ್ದಾರೋ ಅಲ್ಲಿ ನಾವು ಇರಲೇಬೇಕು ಪ್ರೆಸೆನ್ಸ್. ಹೌದು. ಜನ ಎಲ್ಲಿದ್ದಾರೋ ವಿ ನೀಡ್ ಟು ಬಿ ದರ್. ಅಷ್ಟೇ ಜನದಲ್ಲಿ ದೇರ್ ಇಸ್ ಸೋ ಮಚ್ ಆಫ್ ನಾಯ್ಸ್. ಆ ನಾಯ್ಸ್ ಅಲ್ಲಿ ನೀವು ಹೇಗೆ ಪ್ರೆಸೆನ್ಸ್ ಓಪನ್ ಮಾಡ್ಬೇಕನ್ನೋದ್ರದ್ದು ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಪರ್ಸನಲ್ ಬ್ರ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್, ಸೋಷಿಯಲ್ ಪ್ರೆಸೆನ್ಸ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್, and having the credible content which you are creating also is very much important. ಕಾಂಟೆಂಟ್ ಕ್ರಿಯೇಷನ್ ಇಂಪಾರ್ಟೆಂಟ್ ಬಿಕಾಸ್ Very much. 1,00,000 ಫಾಲೋವರ್ಸ್ ಏನೋ ಇದ್ದಾರೆ ಸರ್ ನಾನು ನೋಡಿದಾಗ ರಿಸರ್ಚ್ ಮಾಡೋಕೆ. ಆಮೇಲೆ ಐ ವಾಸ್ ವೆರಿ ಸರ್ಪ್ರೈಸ್. ಆಮೇಲೆ ರಿಯಲ್ ಎಸ್ಟೇಟ್ ಬ್ರೋಕರ್ ಏನಾದರೂ ಫಾರ್ ಎಕ್ಸಾಂಪಲ್ ನೋ ಬ್ರೋಕರು 19 acres ಎಲ್ಲ ನೋಡಿದ್ರೆ ದೇ ಆರ್ ಕ್ರಿಯೇಟಿಂಗ್ ಕಾಂಟೆಂಟ್. ಆಮೇಲೆ ನಾನು ಬ್ರೋಕರ್ ಇಂಪ್ಲೂ ಮಾಡಿದಾಗ ವಾಟ್ ಮೇಕ್ಸ್ ದೆಮ್ ಟು ಕ್ರಿಯೇಟ್ ಕಾಂಟೆಂಟ್, ಏನಕ್ಕೆ ಅನ್ಸುತ್ತೆ ಕಾಂಟೆಂಟ್ ಯಾಕೆ ಮಾಡ್ಬೇಕಂತ ನಿಮ್ಮ ಹತ್ರ? ಇದು ಕೋವಿಡ್ ಟೈಮಲ್ಲಿ ಬಂದಿದ್ದು. ಆಕ್ಚುಲಿ ನಾನು ಐ ಆಮ್ ಅ ಬೈಕರ್, ಐ ಟ್ರಾವೆಲ್ಡ್ ಅಕ್ರಾಸ್ ದ ಕಂಟ್ರಿ ಅಂಡ್ ಆಗಿನ ಟೈಮಲ್ಲಿ ಗೋಪ್ರೋ ಕ್ಯಾಮ್ರಾ ಇತ್ತು ನನ್ನ ಹತ್ರ. ಐ ವಾಸ್ ಲಕ್ಕಿ ಇನಫ್ ಟು ಗೆಟ್ ಸಮ್ ಪಾಸ್ ಫಾರ್ ಗೋಯಿಂಗ್ ಅರೌಂಡ್ ದ ಸಿಟಿ ಡ್ಯೂರಿಂಗ್ ಕೋವಿಡ್ ಟೈಮ್. ಓಕೆ.
ಆ ಟೈಮಲ್ಲಿ ನಾನು ಡ್ರೋನ್ ಕ್ಯಾಮ್ರಾ ಇದು ಡ್ರೋನ್ ಅಲ್ಲ, ಈ ಗೋಪ್ರೋ ಕ್ಯಾಮ್ರಾ ಇಟ್ಕೊಂಡು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೆ. ಮನೆಗಳದ್ದು ಸೈಟ್ ವಿಸಿಟ್, ಇವಾಗ ಏನಪ್ಪ ಇದು ಕೋವಿಡ್, ನಮ್ಮದು ಬಿಸ್ನೆಸ್ ಲಾಸ್ಟಲ್ಲಿ ಓಪನ್ ಆಗುತ್ತಂತೆ, ನಮ್ಮದು ತೊಂದರೆ ಆಗುತ್ತೆ ಅದು ಇದು ಅನ್ನೋ ಒಂದು ರೀತಿಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನ ಗೋಪ್ರೋ ಕ್ಯಾಮ್ರಲ್ಲಿ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ಒಂದು ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು, ನನಗೆ ಇವತ್ತಿಗೆ ಅದು ಏನಕ್ಕೆ ಮಾಡಿದೆ ಅನ್ನೋದು ಆ ಒಂದು ರೀಸನಲ್ಲಿ ಮನೆಗಳನ್ನ ನಾನು ಈಸಿಯಾಗಿ ತೋರಿಸ್ಬೋದು ಅನ್ನೋ ಒಂದು ರೀತಿಯಲ್ಲಿ. ಅದು ಕೊನೆಯಲ್ಲಿ ಏನಾಯ್ತಂದ್ರೆ ಒಂದು ಟೀಮ್ ಅಂತ ಹೈರ್ ಮಾಡಿದೆ. ಕಾಂಟೆಂಟ್ ಇದು ಜಾಸ್ತಿ ಇಂಪಾರ್ಟೆನ್ಸ್ ಇದೆ ಕೋವಿಡ್ ಆದಮೇಲೆ ಸ್ಟಾರ್ಟ್ ಆದಾಗ. ಅದು ಸ್ಟಾರ್ಟ್ ಮಾಡಿದಾಗ ಏನಾಯಿತು, ಇಲ್ಲ ನೀವೇ ಮಾಡಬೇಕು, ನೀವೇ ನಿಂತ್ಕೊಂಡು ಮಾತಾಡಬೇಕು ಅಂದರು. ಇದನ್ನ ನನಗೆ ಇದು ಕೆಲಸ ಕೊಟ್ರಲ್ಲ, ನಾನು ಇದು ಇವ್ರಿಗೆ ಕೆಲಸ ಕೊಟ್ಟರೆ ಅನ್ನೋ. ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಗಿದ್ದೆ ನನಗೆ ಓಕೆ. ಆ ಒಂದು ಕಾಂಟೆಂಟ್ ಕ್ರಿಯೇಷನ್. ಇಲ್ಲಾಂದರೆ ನಾನು ಸಿಂಪಲ್ ಎಂಡ್ ಆಫ್ ದ ಡೇ ನಿಮ್ಮ ಸ್ಟ್ರೆಂತ್ ಏನು ಅಂದರೆ ನೆಗೋಸಿಯೇಷನ್ನು, ಹಾಂ. ಇಲ್ಲ ಅಂದರೆ ಟ್ರಾನ್ಸಾಕ್ಷನ್ ಕ್ಲೋಸ್ ಮಾಡೋದ್ರಲ್ಲಿ ನನ್ನ ಸ್ಟ್ರೆಂತ್ ಇರೋದು. ನಮ್ಮ ಟೀಮಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ಇದೆ. ಬಟ್ ಇವತ್ತಿಗೆ ಏನಾಗಿದೆ ಅಂದರೆ, ಇಲ್ಲ ಸರ್ ನೀವೇ ಬ್ರ್ಯಾಂಡ್ ವ್ಯಾಲ್ಯೂ, ನಿಮ್ಮದೇ ಫೇಸ್ ಇರೋದು, ಯು ಶುಡ್ ಬಿ ಅ ಪಾರ್ಟ್ ಆಫ್ ಇಟ್. ಓಕೆ ಫೈನ್. ಮುಂಚೆ ನಂಗೆ ನರ್ವಸ್ ಇರ್ತಿತ್ತು, ಅಯ್ಯೋ ಕ್ಯಾಮ್ರಾ ಮುಂದೆ ಬರಬೇಕಾ, ಹೇಗೆ ಕಾಣ್ತೀನಿ, ಹೊಟ್ಟೆ ಕರೆಕ್ಟ್ ಆಗಿದೆಯಾ, ಕೂದಲು ಕರೆಕ್ಟ್ ಆಗಿದೆಯಾ, ಎಲ್ಲಾನು ಇರ್ತಿತ್ತು. ಇವತ್ತಿನ ದಿನ ನನಗೆ ಇಟ್ ಈಸ್ ಎ ನ್ಯಾಚುರಲ್ ಥಿಂಗ್. ಏನಿದೆಯೋ ಅದನ್ನು ನಾವು ಓಪನ್ ಆಗಿ ಹೇಳಿದ್ರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಜನರಿಗೆ ಗೊತ್ತಾಗುತ್ತೆ ಇವತ್ತಿನ ದಿನ. ಹ್ಮ್. ನಾನು ಏನೋ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಎಷ್ಟೋ ಭಾಷಣ ಬಿಗಿಬೋದು, ಬಟ್ ಎಂಡ್ ಆಫ್ ದ ಡೇ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಿದ್ದು ನಿಜಾನ, ಸತ್ಯನ, ಸುಳ್ಳ ಅನ್ನೋದು ಅವ್ರಿಗೂ ಗೊತ್ತಿದೆ. ಸಿಂಪಲ್ ಒಂದು ಕಮೆಂಟ್, ಇವಾಗ 5 ರೂಪಾಯಿ ಸಮೋಸ ತಿಂದೇನೆ ಎಷ್ಟು ಜನ ಇದು ಸರಿ ಇಲ್ಲ, ಅದು ಹಿಂಗಿರ್ಬೇಕಿತ್ತು ಹಂಗಿರ್ಬೇಕಿತ್ತು ಅಂತ ಕಮೆಂಟ್ ಮಾಡಿದಾಗ, ರಿಯಲ್ ಎಸ್ಟೇಟ್ ವಿಚ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ವಾಟ್ ಮನಿ ಕ್ಯಾನ್ ಬೈ, ಅದ್ರ ಬಗ್ಗೆ ಎಷ್ಟು ಕಮೆಂಟ್ಸ್ ಬರ್ಬೋದು ಹೇಳಿ. ಇವತ್ತು ದೊಡ್ಡದಾಗೆ ಹೋಗು ಸರ್. ಎಸ್. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ದಟ್ ಈಸ್ ದ ಓನ್ಲಿ ಥಿಂಗ್, ಯುವರ್ ಸೋಷಿಯಲ್ ಪ್ರೆಸೆನ್ಸ್ ಆ್ಯಂಡ್ ನಿಮ್ಮ ಒಂದು ಟ್ರಾನ್ಸಾಕ್ಷನಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಆಗಲಿ, ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಾಗಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಚಾನಲ್ಸಲ್ಲೂ ಇರಬೇಕಾಗತ್ತೆ. ಸೋಷಿಯಲ್ ಪ್ರೆಸೆನ್ಸ್ ಇಸ್ ಇಂಪಾರ್ಟೆಂಟ್, ಬಿಕಾಸ್ ನೀವು ಇಲ್ಲಿ ಏನೂ ಪ್ರಾಡಕ್ಟ್ ಸೇಲ್ ಮಾಡ್ತಿಲ್ಲ, ಯು ಆರ್ ಜಸ್ಟ್ ಸೆಲ್ಲಿಂಗ್ ಯೋರ್ ಸರ್ವಿಸ್, ದಟ್ಸ್ ಇಟ್. ಓಕೆ. ಸೊ ಬರುವಂಥವ್ರು ಅವ್ರು ಇರೋವಂಥವ್ರು ಕಾಂಟೆಂಟ್ ಕ್ರಿಯೇಷನ್ ಇವತ್ತಿಗೆ ಸೇರಿಸಿ ತಗೊಳ್ಳೇಬೇಕು. ಬೀಟ್ ಫ್ರಮ್ ಅನ್ಆರ್ಗನೈಸ್ ಸೆಕ್ಟರ್. ಅದೇ ಅನ್ಆರ್ಗನೈಸ್ ಸೆಕ್ಟರ್ ಅಂದರೆ ಯಾರು ಓಕೆ ಅಪ್ಪ ನಾನು ಬರೀ ಗೂಗಲ್ ಆ್ಯಡ್ಸ್ ರನ್ ಮಾಡ್ತೀನಿ, ಇಲ್ಲ ಮೆಟಾ ಆ್ಯಡ್ಸ್ ರನ್ ಮಾಡ್ತೀನಿ, ಅಲ್ಲೂ ಕೂಡ ಜಂಕ್ ಲೀಡ್ಸ್ ಬರುತ್ತೆ. ಬಟ್ ನನ್ನ ಬ್ರ್ಯಾಂಡಿಂಗ್ ಎಲ್ಲ ಏನು ಬೇಡ, ನಾನು ಮಧ್ಯದಲ್ಲೇ ದಲ್ಲಾಳಾಗಿರ್ತೀನಿ, ಇಲ್ಲ ನನಗೆ ಟ್ರಾನ್ಸಾಕ್ಷನ್ ಯಾವ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅಂದರೆ ಆ ಥರ ಇದ್ರೆ ಬಿಸ್ನೆಸ್ ಅದು ಮಾಡೋಕ್ಕಾಗಲ್ಲ. ಜನರ ಮೈಂಡ್ ಸೆಟ್ ಮೇಲೆ ಅಲ್ಲ. ಹಾಂ. ಈಗ ನಾನು ಇಷ್ಟು ದುಡ್ಡು ಮಾಡಬೇಕು, ಇಷ್ಟು ಟೈಮಲ್ಲಿ ಮಾಡಬೇಕು, ಆಮೇಲೆ ನಾನು ರಿಟೈರ್ ಅನ್ನೋರಿಗೆ ದಿಢೀರ್ ದುಡ್ಡು ಅಂತ ನೋಡ್ತಾರೆ. ನೋಡ್ತಾರೆ. ಇಲ್ಲ ನಾವು ಬ್ರ್ಯಾಂಡ್ ಕಟ್ಟಬೇಕು, ಈ ಥರ ಒಂದು ಕಂಪನಿ ಮಾಡಬೇಕು, ಇಷ್ಟು ಜನ ಇರಬೇಕು, ಈ ಮಾರ್ಕೆಟಲ್ಲಿ ಇರಬೇಕು, ಆ ಮಾರ್ಕೆಟಲ್ಲಿ ಇರಬೇಕು, ಈ ಥರ ಟ್ರಾನ್ಸಾಕ್ಷನ್ ಮಾಡಬೇಕು. ಲಾಂಗ್ ಟರ್ಮ್ ಯೋಚಿಸೋರಿಗೆ ಇದು ಖಂಡಿತ ಬೇಕಾಗುತ್ತೆ. ಓಕೆ. ಇಲ್ಲ ನಾನು ಮಾಡಿಬಿಟ್ಟು ಇದೊಂದು 10 ಸೈಟ್ ಸೇಲ್ ಮಾಡಿದ್ರೆ ಈ ವರ್ಷದಲ್ಲಿ ಮುಗಿದು, ನನಗೆ ಇನ್ನೇನು ಬೇಕಿಲ್ಲ. ಕಸ್ಟಮರ್ ಬಂದರು, ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಹಾಕಿದೆ, ಒಂದು 4 ಪ್ರಾಪರ್ಟಿ ಅಗ್ರಿಮೆಂಟ್ ಮಾಡಿದ್ದೆ, ಟ್ರಾನ್ಸಾಕ್ಷನ್ ಆಯಿತು, ಇಷ್ಟು ದುಡ್ಡು ಮಾಡಿದೆ, 1 ಕೋಟಿ ಬಂತು ವರ್ಷಕ್ಕೆ, ಸಾಕು ನನಗೆ ಅಂಥವ್ರು ಇರೋರು ಇದ್ದಾರೆ. ಓಕೆ. ಅವರು ತಪ್ಪಲ್ಲ, ನಾವು ಸರಿನೂ ಅಲ್ಲ ಪಾಯಿಂಟ್ ಅಲ್ವಾ. ಸರ್, ಈಗ ನೋಡ್ತಿರೋಂಥ ಕಾರ್ಪೊರೇಟ್ ಪೀಪಲ್ಗೆ ಒಂದು ಕಾನ್ಸೆಪ್ಟ್ ಏನಂದರೆ ರೆಂಟ್ ಮಾಡಬೇಕಾ ಇಲ್ಲ ಬೈ ಮಾಡಬೇಕಾ ಇವತ್ತಿಗೆ, ರೈಟ್? ವಾಟ್ ಯು ಥಿಂಕ್ ಇವತ್ತಿನ AI ಡ್ರಿವನ್ ವರ್ಲ್ಡಲ್ಲಿ ಇಸ್ ಇಟ್ ಗುಡ್ ಟು ರೆಂಟ್ ಅ ಪ್ರಾಪರ್ಟಿ ಆರ್ ಬೈ ಅ ಪ್ರಾಪರ್ಟಿ? ಐ ಮೀನ್ ಇವತ್ತಿನ ಫೈನಾನ್ಷಿಯಲ್ ಸಿಚುವೇಶನ್ ನೋಡಿದ್ರೆ. ಸಿ ಡಿಪೆಂಡ್ಸ್ ಆನ್ ಹೂ ಇಸ್ ಡೂಯಿಂಗ್ ದಟ್. ಕಾರ್ಪೊರೇಟಲ್ಲಿರೋರು ಒಂದೇ ಜಾಗದಲ್ಲಿ ಬೆಂಗಳೂರೇ ನಮ್ಮ ಮನೆ ಅನ್ನೋದು ಡಿಸೈಡ್ ಆಗಿರೋರು 7 ವರ್ಷ ಮೇಲೆ ಯಾರಾದರೂ ಇರ್ತಾರೆ ಅಂದರೆ ದೇ ಶುಡ್ ಡೆಫಿನೆಟ್ಲಿ ಕನ್ಸಿಡರ್ ಬೈಯಿಂಗ್. 7 ವರ್ಷ ಅಂದರೆ 7 ವರ್ಷ, 7 ಇಯರ್ಸ್. ಅದೇ ನಂದು ಜಾಬ್ ಅನ್ಸರ್ಟನಿಟಿ ಇದೆ, ಫಸ್ಟ್ 2 ಇಯರ್ಸು ಬೆಂಗಳೂರಲ್ಲಿ ಮಾಡ್ತೀನಿ, ಆಮೇಲೆ ನೆಕ್ಸ್ಟು ಕೆನಡಾ ಹೋಗೋ ಪ್ಲ್ಯಾನ್ ಇದೆ, ಆಮೇಲೆ ಅಲ್ಲಿಂದ ಜರ್ಮನಿಗೆ ಹೋಗೋ ಪ್ಲ್ಯಾನ್ ಇದೆ, ಮತ್ತು ಆಮೇಲೆ ಡೆಲ್ಲಿಗೆ ಬರೋ ಪ್ಲ್ಯಾನ್ ಇದೆ. ಡೋಂಟ್ ಬೈ ಇನ್, ಜಸ್ಟ್ ಸ್ಟೇ ಆನ್ ರೆಂಟ್. ಹಳೆ ಕಾಲದಲ್ಲಿ ಒಂದು ಗಾದೆನೇ ಹೇಳಿದಾರಲ್ಲ, ಈ ಕೋಗಿಲೆ ಹೋಗಿ ಮೊಟ್ಟೆ ಇಡೋದು ಕಾಗೆ ಗೂಡಲ್ಲಿ. ಸೊ ಆ ರೀತಿ ಯು ಶುಡ್ ಬಿ ಅ ಗುಡ್ ಟೆನೆಂಟ್, ಎಂಜಾಯ್ ಆಲ್ ದ ಲಕ್ಸುರೀಸ್, ಒಳ್ಳೆ ಪ್ರಾಜೆಕ್ಟು, ಡಿಫ್ರೆಂಟ್ ವೆರೈಟಿ ಪ್ರಾಜೆಕ್ಟ್ಸಲ್ಲಿರಿ. ನಿಮ್ಗೆ ಯಾವಾಗ ಫೈನಲ್ ರಿಟೈರ್ ಆಗಿ ಎಸ್ ದಿಸ್ ಈಸ್ ಯುವರ್ ಬೇಸ್, ನಾಳೆ ದಿನ ಗುಡ್ಗಾವಲ್ಲಿ ಇರಬೇಕು ಅನ್ನೋದಿದ್ರೆ ಗುಡ್ಗಾವಲ್ಲಿ ಮನೆ ತಗೊಳ್ಳಿ. ಡೋಂಟ್ ಬೈ ಇಫ್ ಯು ಆರ್ ನಾಟ್ ಶ್ಯೂರ್ ಅಬೌಟ್ ಸ್ಟೇಯಿಂಗ್, ಜಸ್ಟ್ ಬಿಕಾಸ್ ಈ ಪಿಯರ್ ಪ್ರೆಷರ್ ಆಗಲಿ, ಇಲ್ಲಾಂದರೆ ತಂದೆ ತಾಯಿ ಏನಪ್ಪ 30 ವರ್ಷ ನಿನಗೆ 1 ಲಕ್ಷ ಸಂಬಳ ಬರ್ತಾ ಇದೆ, ಒಂದು ಮನೆ ಮಾಡಿಲ್ಲ ನೀನು, ನಿನ್ನ ವಯಸ್ಸಲ್ಲಿ ನಾನು ಅದು ಮಾಡಿದ್ದೆ ಇದು ಮಾಡಿದ್ದೆ, ಆ ಒಂದು ಪ್ರೆಷರ್ಗೆ ಇದು ಮಾಡೋಕ್ಕೆ ಹೋಗಬೇಡಿ. ಏನಿದೆಯೋ ನಿಮಗೆ ಎಲ್ಲಿ ಸರಿ ಅನಿಸುತ್ತೆ, ನನಗೆ ಈ ಥರ ಪ್ರಾಪರ್ಟಿ ಬೇಕು, ನಿಮಗೆ ವಿಲ್ಲಾ ಬೇಕಾ ಅಪಾರ್ಟ್ಮೆಂಟ್ ಬೇಕಾ, ಇಲ್ಲ ನೀವು ಸೈಟ್ ತೊಗೊಳ್ಳೋದು ಒಳ್ಳೇದಾ, ಇಟ್ ಡಿಪೆಂಡ್ಸ್ ಆನ್ ಯೋರ್ ರಿಕ್ವೈರ್ಮೆಂಟ್. ಎಷ್ಟೋ ಜನ ಇವತ್ತಿಗೆ ಮಿಸ್ಟೇಕ್ ಆಗ್ತಿರೋದು ಏನಂದರೆ, ಬೆಂಗಳೂರಲ್ಲಿ ಟ್ರಾಫಿಕ್ ಇರೋದು ಇದಕ್ಕೇನೆ ನನ್ನ ಪ್ರಕಾರ. ಓಕೆ. ವೈಟ್ ಫೀಲ್ಡಲ್ಲಿರೋರು ಮಾನ್ಯತಾ ಟೆಕ್ ಪಾರ್ಕಲ್ಲಿ ಬಂದು ಕೆಲಸ ಮಾಡ್ತಾರೆ, ಹೆಬ್ಬಾಳಲ್ಲಿರೋರು ITPL ಅಲ್ಲಿ ಕೆಲಸ ಮಾಡ್ತಾರೆ. ಮಕ್ಕಳ ಸ್ಕೂಲ್ ಇಲ್ಲಿದೆ, ಮನೆ ಬಿಟ್ಟು ಹೋಗೋಕ್ಕಾಗಲ್ಲ,
ಇದು ಅಪ್ಪ ಹಾಕಿದ ಮಾಲದ ಮರ ಅನ್ಕೊಂಡು ಅಲ್ಲೇ ನೇಣು ಹಾಕೊಬೇಕು ಅನ್ನೋ ಥರ ಅಲ್ಲೇ ಇರಬೇಕು ನಾವು, ಇದು ಸ್ವಂತ ಮನೆ, ಇದು ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ ಲಾಕ್ ಆಗಿರೋದು ಇದೆ. ಇವತ್ತಿನ ದಿನ ಹೊರಗಡೆ ಬಿಡಿ, ಬೆಂಗಳೂರಲ್ಲೇ ಎಲ್ಲಿ ತೊಗೊಬೇಕು ನೀವು ಕರೆಕ್ಟಾಗಿ ಡಿಸೈಡ್ ಮಾಡಬೇಕು. ಯಾಕಂದರೆ ಇವತ್ತಿನ ದಿನ ಐ ಟಿ ಸೆಕ್ಟರಲ್ಲಿರೋರು ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟು. ಕೆಲಸ ಮುಗಿದು ಎಷ್ಟು ಬೇಗ ಮನೆಗೆ ಬರ್ತೀರಾ ಅನ್ನೋದು ಇಂಪಾರ್ಟೆಂಟು. ಹೌದು. ಇಲ್ಲಾಂದರೆ 1-1.5 ಗಂಟೆ ಒಂದು ಕಾರಲ್ಲಿ ಇವತ್ತಿಗೆ ನೀವು ನೋಡಿದ್ರೆ, ಸುಮಾರು ಎಷ್ಟೇ ಕಾರ್ ನೋಡಿದ್ರು 90% ಕಾರಲ್ಲಿ ಒಬ್ಬರೇ ಇರ್ತಾರೆ. ಅದು ಎಷ್ಟು ಪೊಲ್ಯೂಷನ್ ಕ್ರಿಯೇಟ್ ಆಗ್ತಿದೆ, ಎಷ್ಟು ಜಾಗ ಟ್ರಾಫಿಕ್ ಕ್ರಿಯೇಟ್ ಆಗ್ತಿದೆ. ನಾಳೆ ದಿನ ಹೇಳ್ತೀವಿ ಬ್ಯಾಂಗ್ಳೂರ್ ಫುಲ್ ಟ್ರಾಫಿಕ್. ನೋ ಮ್ಯಾನ್, ಐ ಕೆನಾಟ್ ಸ್ಟೇ ಹಿಯರ್, ಬ್ಯಾಂಗ್ಳೂರ್ ಟ್ರಾಫಿಕ್ ಕಾ ಪ್ರಾಬ್ಲಮ್ ಹೈ ಎಲ್ಲರೂ ಹೇಳ್ತಾರೆ. ಬಟ್ ಪ್ರಾಬ್ಲಮ್ ಏನಕ್ಕಿದೆ ಅಂದರೆ ಇದು ಕ್ರಿಸ್ ಕ್ರಾಸ್. ಇಲ್ಲಿರೋರು ಅಲ್ಲಿಗೆ ಹೋಗೋದು, ಅಲ್ಲಿರೋರು ಇಲ್ಲಿಗೆ ಬರೋದು. ಸಿಲ್ಕ್ ಬೋರ್ಡ್ ಏನಕ್ಕೆ ಫೇಮಸ್ ಆಯ್ತು ಹೇಳಿ? ಐ ಮೀನ್ ಅದೇ ಇದಕ್ಕೆ ಕಾರಣ ಟ್ರಾಫಿಕ್ಗೋಸ್ಕರನೇ ಫೇಮಸ್ ಆಗಿದೆ. ಹೆಬ್ಬಾಳ್ ಫ್ಲೈಓವರ್ ಏನಕ್ಕೆ ಫೇಮಸ್ ಆಯ್ತು? ಟ್ರಾಫಿಕ್. ಇಟ್ಸ್ ಅ ಬಾಟಲ್ ನೆಕ್, ಎವ್ರಿ ಒನ್ ಕಮ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಲಿಮಿಟೇಷನ್ ಇದೆ. ಇದಕ್ಕಿಂತ ಇನ್ನು ಎಷ್ಟು 10 ಲೇನ್ ಹಾಕಿದ್ರು ಅದೇ ಪ್ರಾಬ್ಲಮ್. ಡೆಲ್ಲಿಯಲ್ಲಿ ಇದೆ ಅಲ್ಲ, 10 ಲೇನ್ 16 ಲೇನ್ ರೋಡ್ಗಳಿದೆ, ಅಂದ್ರೂ ಟ್ರಾಫಿಕ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಜನ ಪರ್ಚೇಸ್ ಮಾಡಬೇಕಾ ರೆಂಟ್ ಮಾಡಬೇಕಾ ಅನ್ನೋದನ್ನ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನೋಡಬೇಕು. ಈಗ ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದ್ದೀನಿ, ಇನ್ವೆಸ್ಟ್ಮೆಂಟ್ ಥರ ಪ್ರಾಪರ್ಟಿ ತೊಗೊಳ್ಳೋದು ಇಟ್ ಈಸ್ ವೈಸ್. ನಾನು ಇಲ್ಲಿ ಸ್ಟೇ ಮಾಡ್ತೀನಿ ಎಂಡ್ ಯೂಸ್ ಪರ್ಪಸ್ಗೆ, ನಾನು ಇಲ್ಲಿರ್ತೀನಿ ಅಂತ ಹೇಳ್ಕೊಂಡು ನೀವು ತೊಗೊಂಡ್ರೆ ನೀವು ಅದೇ ಜಾಬಲ್ಲಿ ಇರ್ತೀರಾ, ನಾಳೆ ದಿನ ನಿಮ್ಮ ವೈಫ್ ಜಾಬನ್ನು ಅಲ್ಲೇ ಇರುತ್ತಾ? ಅದನ್ನೆಲ್ಲ ನೋಡಿ ನೀವು ಡಿಸೈಡ್ ಮಾಡಬೇಕು. ಬಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲರೂ ನೋಡಿ ಒಂದು ಕಡೆ ಅಂತ ನೋಡಿದಾಗ ಇವತ್ತಿಗೆ ಎಲ್ಲರೂ ಒಂದು ಪ್ರಾಪರ್ಟಿ ತೊಗೊಂತಾರೆ ಅವ್ರ ಲೈಫ್ ಟೈಮಲ್ಲಿ. 90%, 99% ಇಟ್ಕೊಳ್ಳಿ. ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗುತ್ತೋ ಅಂಥವ್ರು ಮನೆ ಒಂದು ಪರ್ಚೇಸ್ ಮಾಡೇ ಮಾಡ್ತಾರೆ. ಅವ್ರಿಗೆ ಆಪರ್ಚುನಿಟಿ ಇದ್ದು ಅವ್ರ ಹತ್ರ ದುಡ್ಡಿದೆ ಅಂದರೆ ಖಂಡಿತ ಇನ್ವೆಸ್ಟ್ ಮಾಡೇ ಮಾಡ್ತಾರೆ. ಇಲ್ಲ, ಎಷ್ಟೋ ಜನಕ್ಕೆ ಆಗದೇ ಇರೋರು, ಆರ್ಥಿಕ ರೀತಿಯಲ್ಲಿ ಅವ್ರಿಗೆ ಅಷ್ಟು ಇದೆ ಇಲ್ದಿರೋರು ರೆಂಟಲ್ಲಿ ಇದ್ದೂ ಅವ್ರದ್ದು ಜೀವನ ಮುಗಿಯುತ್ತೆ. ಬಟ್ ನೀವು ರೆಂಟ್ ತೊಗೊಬೇಕಾ ಪರ್ಚೇಸ್ ಮಾಡಬೇಕಾ ಅನ್ನೋದನ್ನ ನಿಮ್ಮ ಇದ್ರ ಪ್ರಕಾರ ನೀವು ನೋಡಿಕೊಂಡು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಅದು ನಾಳೆ ದಿನ ಈ ಕ್ರಿಸ್ ಕ್ರಾಸ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಈ ಕಡೆಯಿಂದ ಆ ಕಡೆಗೆ ಹೋಗೋದು, ಆ ಕಡೆಯಿಂದ ಈ ಕಡೆ ಬರೋದು. ಅಯ್ಯೋ, ನಾನು ಅಲ್ಲಿ ತೊಗೊಂಡೆ, ನಾನು ಅಲ್ಲಿ ಮನೆ ಮಾಡ್ತೀನಿ ಅಂದ್ಕೊಂಡೆ, ನೋಡಿದ್ರೆ ಜರ್ಮನಿಯಲ್ಲಿ ಒಳ್ಳೆ ಆಪರ್ಚುನಿಟಿ ಬಂದಿದೆ, ನಾನು ಅಲ್ಲಿರೋಕ್ಕೆ ಪ್ಲ್ಯಾನ್ ಇಲ್ಲ, ಇವಾಗ ನಾನು ಸುಮ್ಮನೆ ತೊಗೊಂಬಿಟ್ಟೆ. ಆವಾಗ ಆ ಒಂದು ರೀತಿಯಲ್ಲಿ ಯೋಚಿಸಿ ತೊಗೊಬೇಕು, ಯಾರಿಗೆ ಯಾವ ರೀತಿ ಬೇಕು, ನಿಮ್ಮ ಜಾಬ್ ಆಪರ್ಚುನಿಟಿ ಹೇಗಿದೆ, ನಿಮ್ಮ ಮಕ್ಕಳ ಸ್ಕೂಲ್ ಎಲ್ಲಿದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ದಿನ. ರೆಂಟ್ಗಾದರೂ ತೊಗೊಳ್ಳಿ, ಇಲ್ಲ ಪರ್ಚೇಸ್ಗಾದ್ರು ತೊಗೊಳ್ಳಿ, ಮಕ್ಕಳ ಸ್ಕೂಲ್ ಎಲ್ಲಿದೆ ಅನ್ನೋದನ್ನ ನೀವು ನೋಡಿ ಮೇನ್ ಇಂಪಾರ್ಟೆಂಟ್ ಡಿಸೈಡ್ ಮಾಡಬೇಕು. ಪೇರೆಂಟ್ಸ್ ಬೇಕಾದರೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಟ್ರಾವೆಲ್ ಮಾಡೋದಕ್ಕೆ, ಮಕ್ಕಳನ್ನ ನೀವು ಇದು ಮಾಡೋಕ್ಕಾಗಲ್ಲ. ಹೌದು. ಮಕ್ಕಳು ಬೆಳಗ್ಗೆ ಎದ್ದು 7 ಗಂಟೆಗೆ 7:20 ಸ್ಕೂಲಲ್ಲಿ ಇರಬೇಕಂದ್ರೆ 20 ನಿಮಿಷ ಹತ್ತಿರದಲ್ಲಿ ಯಾವುದಿದೆ ರೆಸಿಡೆನ್ಸ್ ನೀವು ನೋಡ್ಬಿಟ್ಟು ತೊಗೊಬೇಕಾಗತ್ತೆ. ಓಕೆ, ಆ ರೀತಿ. ಓಕೆ ಸರ್. ಇನ್ನೊಂದೊಂದು ಕಾನ್ಸೆಪ್ಟ್ ನಾನು ರಿಸರ್ಚ್ ಮಾಡೋಕ್ಕಾರೆ ಇಂಡಸ್ಟ್ರಿ ಬಗ್ಗೆ, ದರ್ ಸಮಥಿಂಗ್ ಕಾಲ್ಡ್ ಇಸ್ ರೀಟ್, REIT ಅಂತ ಇದೆ ಸರ್. ಇದು ರೀಟ್ ಅಂದರೆ ಏನು, REIT ಅಂದರೆ ಏನು ಸರ್? ಈ ಸಂಸ್ಥೆ ಏನು ಮಾಡುತ್ತೆ ಆ್ಯಂಡ್ ಇದ್ರ ಬಗ್ಗೆ ಏನು ನಾವೇನು ತಿಳ್ಕೊಬೋದು ಸರ್ ಇದ್ರ ಬಗ್ಗೆ? ರೀಟ್ ಅನ್ನೋದು ಒಂದು ಟ್ರಸ್ಟ್ ಥರ. ಓಕೆ. ಓಕೆ, ಈಗ ಒಂದು ಡೆವಲಪರ್ ಒಂದು ಟೆಕ್ ಪಾರ್ಕ್ ಆಗಲಿ, ಒಂದು ರೆಂಟ್ ಇನ್ಕಮ್ ಬರೋವಂಥ ಒಂದು ಅಸೆಟ್ನ ಆ ಒಂದು ಇದಕ್ಕೆ ಟ್ರಸ್ಟಿಗೆ ಫಾರ್ಮ್ ಮಾಡಿ ಅಲ್ಲಿಂದ ಒಂದು ಶೇರ್ ಥರ ಸೇಲ್ ಮಾಡ್ತಾರೆ ಅದನ್ನು. ಈಗ ನೀವು ಮಾನ್ಯತಾ ಟೆಕ್ ಪಾರ್ಕ್ ಆಗಲಿ, ಇಲ್ಲ ಯಾವುದೋ ಒಂದು ದೊಡ್ಡ ಟೆಕ್ ಪಾರ್ಕ್ ಆಗಲಿ, ಅಲ್ಲಿ ನೀವು ಒಂದು ಪ್ರಾಪರ್ಟಿ ತೊಗೊಳಕ್ಕಾಗತ್ತಾ? ಇಲ್ಲ, ಆಗೋದಿಲ್ಲ. ಅದು ಇಟ್ ಈಸ್ ಎ ಫಾರ್ ಆಫ್ ಡ್ರೀಮ್, ತಗೊಳ್ಳೋದಕ್ಕಾಗಲ್ಲ. ಅದೇ ಇವಾಗ ನಾನೊಂದು ಟ್ರಸ್ಟ್ ಥರ ಫಾರ್ಮ್ ಮಾಡಿ, ಶೇರ್ಸ್ ಥರ ಮಾಡಿ, 1 ಲಕ್ಷ ಜನರಿಗೆ ನಾನು 10 ಲಕ್ಷ ಥರ ಒಂದೊಂದು ಟಿಕೆಟ್ ನಾನು ಸೇಲ್ ಮಾಡ್ತೀನಿ ಅಂದಾಗ ಫ್ರಾಕ್ಷನಲ್. ಓಕೆ, ಫ್ರಾಕ್ಷನಲ್ ಸ್ಪೇಸ್. ಸೊ ಆ ರೀತಿ ಜನ ತಗೊಳಕ್ಕಾದಾಗ ಅದನ್ನ ರೀಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಆ ಡೆವಲಪರ್ ಬಿಕಮ್ಸ್ ಅನ್ ಆಪರೇಟರ್. ಓಕೆ, ಆ ಟ್ರಸ್ಟ್ ಅಂಡರ್ ಫಾರ್ಮ್ ಆಗಿರುತ್ತೆ. ಡೆವಲಪರ್ ಹ್ಯಾಸ್ ಅ ಕಂಟ್ರೋಲ್, ದೇರ್ ಆರ್ ಸ್ಟೇಕ್ ಹೋಲ್ಡರ್ಸ್ ಇನ್ ದಟ್ ಹೂ ಮ್ಯಾನೇಜ್ ಇಟ್, ದೇರ್ ಆರ್ ಡೈರೆಕ್ಟರ್ಸ್, ದೇರ್ ಆರ್ ಡಿಸಿಷನ್ ಮೇಕರ್ಸ್, ದೇರ್ ಇಸ್ ಟ್ರಸ್ಟ್ ಫಾರ್ಮ್ಡ್ ಓವರ್ ದೇರ್. ಆ ರೀತಿ ಏನಾಗುತ್ತೆ, ಬಾಡಿಗೆ ಬಂದಿದ್ದು ಇದನ್ನ ಏನಿದೆಯೋ ಈ ಬಾಡಿಗೆ ಎಲ್ಲರಿಗೂ ಮಿನಿಮಮ್ ಎಷ್ಟು ಹೋಗಬೇಕು ಅನ್ನೋ ಥರ. ನೀವು ಇದನ್ನ ಪೇಪರಲ್ಲಿ ನೋಡೋವಂಥ ರಿಯಲ್ ಎಸ್ಟೇಟ್ ಇದು, ಬಟ್ ಎಂಡ್ ಆಫ್ ದ ಡೇ ನಿಮಗೆ ರೆಂಟಲ್ ಇನ್ಕಮ್ ಬರೋದು ಅದು ಇದು. ದಿಸ್ ಇಸ್ ಅ ನ್ಯೂ ಟೈಪ್ ಆಫ್ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್. ಈಗ ನೀವು ಬಾಡಿಗೆ ತೊಗೊಬೇಕಾ, ರೆಂಟ್ ತೊಗೊಬೇಕಾ, ಪರ್ಚೇಸ್ ಮಾಡಬೇಕಾ ಅನ್ನೋದನ್ನ ಇರೋವಂಥ ಜನ ಈ ಥರದ ಪ್ರಾಪರ್ಟಿಯಲ್ಲಿ ಈ ನಡುವೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ರೀಟ್ Yes. ರೀಟ್ ಇಸ್ ವೆರಿ ವೆಲ್ ಅಕ್ಸೆಪ್ಟೆಡ್ ಅಂಡ್ ಎವ್ರಿ ಡೆವಲಪರ್ ಇವತ್ತಿನ ದಿನ ಕಮರ್ಷಿಯಲ್ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇದ್ದಾರೋ ಎವ್ರಿ ಒನ್ ಆರ್ ವರ್ಕಿಂಗ್ ಟುವರ್ಡ್ಸ್ ರೀಟ್. ಓಕೆ, ಫ್ರಾಕ್ಷನಲ್ ಸ್ಪೇಸ್. Yes. ಓಕೆ, ಇದು ರೆಗ್ಯುಲೇಟೆಡ್ ಇದೆ ಅಂದರೆ ಅಂಡರ್ ಗೌರ್ಮೆಂಟ್? ಎಸ್, ಇಟ್ ಇಸ್ ಸೆಬಿ ರೆಗ್ಯುಲೇಟೆಡ್. ಓನ್ಲಿ ದೆನ್ ಯು ಕ್ಯಾನ್ ಡೂ ಇಟ್ ಅಲ್ಲ. ಓಕೆ, ರೆಗ್ಯುಲೇಷನ್ ಇದ್ರೇನೆ ಮಾಡೋಕ್ಕಾಗೋದು, ಇಲ್ದಿದ್ರೆ ಅದು ಇಟ್ ಇಸ್ ಬಿಕಮಿಂಗ್ ಅ ಸ್ಕ್ಯಾಮ್ ಟುಮಾರೋ.
ಆಲ್ರೆಡಿ ರಿಯಲ್ ಎಸ್ಟೇಟ್ ಮೇಲೆ ಎಷ್ಟೋ ಸ್ಕ್ಯಾಮ್ಗಳಿದೆ, ಇದೊಂದು ಸ್ಕ್ಯಾಮ್ ಸ್ಟಾರ್ಟ್ ಆಗುತ್ತೆ ಆಮೇಲೆ. ಓಕೆ. ಸೊ ರೀಟ್ ಮತ್ತು ರೇರ್ ಆಗಿ ಏನು ಸರ್ ವ್ಯತ್ಯಾಸ ಏನಿದೆ ಸರ್? ರೇರಾ ಇಸ್ ಅ ಅಥಾರಿಟಿ, ಇಟ್ಸ್ ಅ ಬಾಡಿ. Authority. ರೀಟ್ ಇಸ್ ಅ ಫಾರ್ಮ್ಯಾಟ್ ಆಫ್ ರಿಯಲ್ ಎಸ್ಟೇಟ್. ಓಕೆ. ಈಗ ನೀವು ಪ್ಲಾಟು ಮತ್ತೆ ಮನೆ, ವಿಲಾ, ಅಪಾರ್ಟ್ಮೆಂಟ್ ಅಂತ ಹೇಗೆ ಹೇಳ್ತಿರೋ ಅದೇ ತರ ರೀಟ್ ಒಂದು ಫಾರ್ಮ್ಯಾಟ್, ಒಂದು ಜಾನರ್ ಆಫ್ ಪ್ರಾಪರ್ಟಿ, ಓಕೆ. ಈ ಒಂದು ಟೈಪ್ ಪ್ರಾಪರ್ಟಿ ಅಂತ. ಬಟ್ ನಿಮ್ಗೆ ರೇರಾ ಇಸ್ ಅ ರೆಗ್ಯುಲೇಟರಿ ಅಥಾರಿಟಿ. ರೆಗ್ಯುಲೇಟರ್. ಸೊ ಇಷ್ಟು ದಿನ ನಮ್ಮೊಂದು ಇಂಡಸ್ಟ್ರಿಗೆ ಯಾರೂ ಒಂದು ಅಥಾರಿಟಿ ಅನ್ನೋದು ಇರಲಿಲ್ಲ. ಸೊ ಗೌರ್ಮೆಂಟ್ ಏನು ಮಾಡಿದ್ರು, ಒಂದು ಅಥಾರಿಟಿನ ಕೂರಿಸಿ ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿಗೆ ಇದು ರೂಲ್ಸು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗೆ ಇದು ರೂಲ್ಸು. ಯಾಕಂದರೆ ಮುಂಚೆ ಎಲ್ಲ ಏನಾಗ್ತಿತ್ತು, ಲೀಗಲ್ ಲಿಟಿಗೇಷನ್, ಹೋಗಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ 10-15 ವರ್ಷ ನಡೆದ್ರೂ ಇನ್ನೊಬ್ಬ ಅಪಾರ್ಟ್ಮೆಂಟ್ ಸಿಕ್ಕಿಲ್ಲ, ಡೆವಲಪರ್ಗಳು ಇಲ್ಲಿ ದುಡ್ಡು ತಗೊಂಡು ಇನ್ಯಾವುದೋ ಪ್ರಾಜೆಕ್ಟಿಗೆ ಇದು ಮಾಡಿದ್ರು, ಅದೆಲ್ಲ ಇವಾಗ ಕಟ್ ಡೌನ್ ಆಗಿದೆ. ಈ ಪ್ರಾಜೆಕ್ಟ್ ಬಿಡಿ, ಈ ಪ್ರಾಜೆಕ್ಟಲ್ಲಿ ಈ ಟವರ್ಗೆ ಈ ದುಡ್ಡು ತಗೊಳ್ಳೋದನ್ನ ಆ ಅಕೌಂಟ್ನಲ್ಲೇ ಇಡಬೇಕು, ಪಕ್ಕದ ಟವರ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಓಕೆ. ಆ ರೀತಿ ರೇರಾ ಇವತ್ತಿಗೆ ಸಪೋರ್ಟ್ ಮಾಡಿದೆ. ರೇರಾ ಇಸ್ ಬೇಸಿಕಲಿ ಫಾರ್ ಎಂಡ್ ಯೂಸರ್ಸ್, ಯಾರಿಗೂ ತೊಂದರೆ ಆಗಬಾರ್ದು ರಿಯಲ್ ಎಸ್ಟೇಟ್. ಯಾಕಂದರೆ ಅನ್ಆರ್ಗನೈಸ್ ಸೆಕ್ಟರ್ ಇದು. ಈ ಅನ್ಆರ್ಗನೈಸ್ ಸೆಕ್ಟರ್ಲಿ ಯಾವ ರೀತಿ ಒಂದು ಟ್ರಾನ್ಸ್ಪರೆನ್ಸಿ ತರ್ಬೋದು, ಓನರ್ಶಿಪ್ ತರ್ಬೋದು, ಮತ್ತು ಅಕೌಂಟಬಿಲಿಟಿ ತರ್ಬೋದು ಅನ್ನೋ ರೀತಿಯಲ್ಲಿ ಇದನ್ನು ರೇರಾ ತಂದಿರೋದು. ಓಕೆ. ಓಕೆ ಸರ್, ಈಗ ರೀಸೆಂಟಾಗಿ ಸುಮಾರು ನ್ಯೂಸ್ ನಾವು ನೋಡಿದ್ದು, ಫ್ಲ್ಯಾಟ್ ಸ್ಕ್ಯಾಮ್ ಅಂತ ಒಂದು ಬಂದಿದೆ ಸರ್. ಅದು ಏನು ಫ್ಲ್ಯಾಟ್ಸ್ ಅಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ತುಂಬ ಸ್ಕ್ಯಾಮ್ಗಳಾಗಿದೆ. ಅಂದರೆ ಏನಾಗಿದೆ, ರೀಸೆಂಟಾಗಿ ಯಾವುದೋ ಒಂದು ಫ್ಲ್ಯಾಟಲ್ಲಿ ನೀರು ತೊಂದರೆ ಆಗಿದೆ, ಡ್ರೈನೇಜ್ ಪ್ರಾಬ್ಲಮ್ಗಳಾಗಿದೆ, ರೈಟ್. ಈಗ ಸೆಲ್ ಮಾಡಬೇಕಾದ್ರೆ ತುಂಬ ರೆಪ್ಯೂಟೆಡೇ, ಒಳ್ಳೆ ಹಿಸ್ಟ್ರಿ ರೆಕಾರ್ಡ್ ಇರೋದು. ಈಗೇನು ಮಾಡಿದ್ರು, ಅವ್ರು ಫ್ಲ್ಯಾಟ್ನ ಬೈ ಮಾಡಿದ್ರು. ಪಾಪ ತುಂಬ ರಿಟೈರ್ಡ್ ಆಗಿರೋದು, ವಯಸ್ಸಾದ ತಂದೆ ತಾಯಿ ಆಗಿರ್ಬೋದು, ಇಲ್ಲ ಯಾರು NRIsಗಳು ಅವ್ರು ಎನಿ ಕಾರ್ಪೊರೇಟ್ ಪೀಪಲ್ಸ್ ಇನ್ವೆಸ್ಟ್ ಮಾಡಿರೋರು, ಆಫ್ಟರ್ 3-4 ಇಯರ್ಸ್ ಆಮೇಲೆ ಅಲ್ಲಿ ಮೇಂಟೆನೆನ್ಸ್ ಆಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ಕ್ಯಾಮ್ಗಳಾಗಿದೆ ಸರ್. ಈಗ ತುಂಬ ವೈರಲ್ ಆಗಿದೆ ಸರ್ ವೀಡಿಯೋಸು. ಸೊ ಈಗ ನೋಡ್ತಿರೋಂಥ ಬೈಯರ್ಸ್ಗೆ, ಒಂದು ಫ್ಲ್ಯಾಟ್ ಅವ್ರ ಅಪಾರ್ಟ್ಮೆಂಟ್ ತೊಗೊಳ್ಳೋರಿಗೆ ಈ ಒಂದು ಚೆಕ್ ಲಿಸ್ಟ್ ಇದ್ದರೆ ತುಂಬ ಒಳ್ಳೆಯದು. ಅಂದರೆ ಏನೇ ಆ ಚೆಕ್ ಲಿಸ್ಟ್ ಕೊಡ್ತೀರಾ, ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರೆ ಚೆಕ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ರೈಟ್. ಸೊ ಎಲ್ಲರೂ ಮಾಡೋಕ್ಕಾಗಲ್ಲ, ಬಿಕಾಸ್ ನಾಟ್ ಎವ್ರಿಬಡಿ ಕ್ಯಾನ್ ಆಕ್ಸೆಸ್ ಯು, ಬಟ್ ದೇರ್ ಆರ್ ಸುಮಾರು ಜನ ಬ್ರೋಕರ್ಸ್ ಇರ್ತಾರೆ, ದೇ ಹ್ಯಾವ್ ದರ್ ಓನ್ ಸ್ಟೋರಿ ಟು ಟೆಲ್. ಅಟ್ಲೀಸ್ಟ್ ಬೈಯರ್ಸ್ಗೆ ಈ ಒಂದು ನಾಲೆಜ್, ಈ ಒಂದು ಪಾಡ್ಕಾಸ್ಟ್ ಮುಖಾಂತರ ಈ ಒಂದು ಚೆಕ್ ಲಿಸ್ಟ್ ನೋಡಿದ್ಮೇಲೆ ಎಸ್ ಅಂತ ಈ ಅಪಾರ್ಟ್ಮೆಂಟ್ ಕೇಳಿ ಅಂದರೆ ಆ ಚೆಕ್ ಲಿಸ್ಟ್ ಏನಂತ ಇರುತ್ತೆ ಸರ್? ಸಿ, ಎವ್ರಿ ಪ್ರಾಜೆಕ್ಟ್ ಡೆವಲಪರ್ ಕೆಲಸ ಏನು, ಕನ್ಸ್ಟ್ರಕ್ಷನ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಕೊಟ್ಟೋಗೋದು. ಓಕೆ. ಇವತ್ತಿನ ದಿನ ಇಟ್ ಈಸ್ ಅ ಅನ್ಸೆಡ್ ರೂಲ್, ಮ್ಯಾಂಡೇಟ್ರಿ ಥರ ಏನಾಗಿದೆ, ಕ್ಲಬ್ ಹೌಸ್ ಎಲ್ಲ ನಡೆಸಿ 1 ವರ್ಷ ಮೇಂಟೆನೆನ್ಸ್ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದಿರೋದು. ಯಾಕೆ ಅದು ಬಂದಿರೋದಂದರೆ, ಈಗ ನೀವು ಇದನ್ನು ಏನೋ ಒಂದು ಕ್ರಿಯೇಟ್ ಮಾಡಿದ್ದೀರಾ, ಒಂದು ಬಿಲ್ಡ್ ಮಾಡಿದ್ದೀರಾ, ಇದರದ್ದು ಮೇಂಟೆನೆನ್ಸ್ ನೀವು ಯಾವಾಗ ಗೊತ್ತಾಗೋದು, 1 ವರ್ಷ ನೀವು ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಕಾರ್ ತಗೊಂಡಿದ್ದು ಫಸ್ಟ್ ದಿನಕ್ಕೇನೆ ಪ್ರಾಬ್ಲಮ್ ಬರಲ್ಲ, ಹೌದು. ಒಂದು 10,000 ಕಿಲೋಮೀಟರ್ ಓಡಿದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ. ಆ 10,000 ಕಿಲೋಮೀಟರ್ ಓಡಿಸೋದಕ್ಕೆ ಏನು ಬರುತ್ತೋ ಅದನ್ನೇ ಇಲ್ಲಿ ಮಾಡ್ತಾ ಇರೋದು. ಇಲ್ಲಿ ನಾಳೆ ದಿನ ಇಷ್ಟು ನೀರು ಬಂದಾಗ ಇಲ್ಲಿ ಪ್ರಾಬ್ಲಮ್ ಏನಿದೆ, ಮಳೆ ಬಂದಾಗ ಯಾವ ಥರ ಇದೆ, ಬಿಸಿಲು ಬಂದಾಗ ಯಾವ ಥರ ಇದೆ, ಏನೇನು ಮೇಂಟೆನೆನ್ಸ್ ಇಶ್ಯೂ ಬರುತ್ತೆ, ಯಾವ ರೀತಿ ಮೇಂಟೆನೆನ್ಸ್ ಮಾಡೋದಕ್ಕೆ ಸೆಕ್ಯೂರಿಟಿ ಏಜೆನ್ಸೀಸ್ ಆಗಲಿ, ಇಲ್ಲಾಂದರೆ ಹೌಸ್ ಕೀಪಿಂಗ್ ಏಜೆನ್ಸೀಸ್ ಆಗಲಿ, ಅವರಿಂದ ಏನೇನು ತೊಂದರೆ ಬರುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಡೆವಲಪರ್ ಮುಂದೆ ಬಂದು ಅದನ್ನು ನಿಂತು ಮಾಡಬೇಕಾ ಹೊರತು, ಈ ಹೊಸದಾಗಿ ತೊಗೊಂಡು ಮನೆ ಇನ್ನೂ ಕಣ್ಣು ಬಿಡ್ತಾ ಇದ್ದಾರೆ ಅವ್ರಿಗೆ ಆಲ್ರೆಡಿ ಇದನ್ನು ಮಾಡೋದಕ್ಕೆ ಹಾಕೋಕ್ಕಾಗಲ್ಲ. ಅಲ್ಲಿ ಏನು ಮಾಡ್ತಾರೆ, 1 ವರ್ಷ ಅವ್ರು ನಡೆಸ್ತಾರೆ. ಆ 1 ವರ್ಷ ಆದಮೇಲೆ ಒಂದು ಅಸೋಸಿಯೇಷನ್ ಅಂತ ಫಾರ್ಮ್ ಮಾಡಿ, ಆ ಅಸೋಸಿಯೇಷನ್ಗೆ ಅವರು ಒಂದು ಎಲೆಕ್ಷನ್ ಥರ ಮಾಡಿ, ಇವರು ಪ್ರೆಸಿಡೆಂಟು, ಇವರು ಸೆಕ್ರೆಟ್ರಿ, ಇವರು ಟ್ರೆಷರರು, ಅದೇನು ಕಾರ್ಪಸ್ ಫಂಡ್ ಇತ್ತೋ ಅದಕ್ಕೆ ಅಲ್ಲಿ ಟ್ರಾನ್ಸ್ಫರ್ ಮಾಡಿ, ನಾಳೆ ದಿನ ಲಿಫ್ಟ್ ಪ್ರಾಬ್ಲಮ್ ಆಯಿತು, ಅದಕ್ಕೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು, 10 ವರ್ಷ ಆದಮೇಲೆ ಬಿಲ್ಡಿಂಗ್ ಹೊರಗಡೆಯಿಂದ ಪೇಂಟಿಂಗ್ ಮಾಡಬೇಕು, ಎಲ್ಲಿಂದ ಫಂಡ್ಸ್ ಬರುತ್ತೆ, ಅದರದ್ದೆಲ್ಲ ಒಂದು ಬೈಲಾ ಇದು ಮಾಡಿ ಅಸೋಸಿಯೇಷನ್ನ ರಿಜಿಸ್ಟರ್ ಮಾಡ್ತಾರೆ. ಅದು ಇವತ್ತಿನ ದಿನ ಎಲ್ಲ ಕಡೆ ನಡೆಯುವಂಥದ್ದು. ಸಣ್ಣ ಪುಟ್ಟ ಪ್ರಾಜೆಕ್ಟಲ್ಲಿ ಏನಾಗುತ್ತೆ, ಡೆವಲಪರ್ ಕನ್ಸ್ಟ್ರಕ್ಟ್ ಮಾಡಿದ್ರು, ಮುಗಿಸಿದ್ರು, ಹೋದ್ರು ಅನ್ನೋ ಥರ ಇರುತ್ತೆ. ರೆಪ್ಯೂಟೆಡ್ ಪ್ರಾಜೆಕ್ಟಲ್ಲಿ ಏನಾಗುತ್ತೆ, ಇದೆಲ್ಲನೂ ಬರುತ್ತೆ. ನೀವು ಹೇಳಿದ ಪ್ರಕಾರ ಸ್ಕ್ಯಾಮ್ಸ್ ಇದರಲ್ಲೂ ಇದೆ. ಯಾಕಂದರೆ ಡೆವಲಪರ್ 1 ವರ್ಷ ಅದನ್ನು ಅಸೋಸಿಯೇಷನ್ ರೆಡಿ ಮಾಡಿ ಕೊಟ್ಟು ಹೋದ್ಮೇಲೆ ಎಷ್ಟೋ ಜನರಿಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಹೌದು. ಈ ನಡುವೆ ಎಷ್ಟೋ ಡೆವಲಪರ್ಗಳಿದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಇದು ಕಡಿಮೆ ಆಗ್ತಿದೆ, ನೀವೇನು ಮೇಂಟೈನ್ ಮಾಡಬೇಡಿ, ನಾವೇ 10 ವರ್ಷ ಮೇಂಟೈನ್ ಮಾಡ್ತೀವಿ, ಇದು ಮೇಂಟೆನೆನ್ಸ್ ಕಾಸ್ಟ್. ದಟ್ ಈಸ್ ಬೆನಿಫಿಷಿಯಲ್. ಯಾಕಂದರೆ ನೀವು ಚೆನ್ನಾಗಿ ಕಾರ್ ಓಡಿಸ್ತೀರಾ, ಬೈಕು ಚೆನ್ನಾಗಿ ಓಡಿಸ್ತೀರಾ, ಫ್ಲೈಟ್ ಓಡ್ಸೋಕ್ಕೆ ಬರುತ್ತಾ? ಇಲ್ಲ. ಸೊ ಫ್ಲೈಟ್ ಓಡಿಸೋದಕ್ಕೆ ಯಾರಿಗೆ ನಾವು ಟ್ರಸ್ಟ್ ಮಾಡ್ತೀವಿ, ಒಂದೇ ಪೈಲಟ್ ಅನ್ನೋದನ್ನ ಟ್ರಸ್ಟ್ ಮಾಡ್ತೀವಿ. ಅವ್ರ ಕ್ರೆಡಿಬಿಲಿಟಿ ಏನು, ಅವ್ರ ಲೈಸೆನ್ಸ್ ಇದೆ, ಅವ್ರಿಗೆ ಓಡಿಸೋಕ್ಕೆ ಬರುತ್ತೆ, ಸೇಫಾಗಿ ಇಷ್ಟು ಮೈಲ್ಸ್ ಓಡಿಸಿದ್ದಾರೆ ಅನ್ನೋ ಥರ. ಅದೇ ರೀತಿ ಡೆವಲಪರ್ ಕ್ರೆಡಿಬಿಲಿಟಿ, ಡೆವಲಪರ್ನ
ಯಾವ ರೀತಿಯಲ್ಲಿ ಅವ್ರನ್ನ ಲೆವರೇಜ್ ಮಾಡ್ಕೊಬೇಕು, ಅವರಿಂದ ಏನು ಬೆನಿಫಿಟ್ ತೊಗೊಬೇಕು ಅನ್ನೋದು ಅಸೋಸಿಯೇಷನ್ ಫಾರ್ಮ್ ಮಾಡಿದಾಗ ಅವ್ರನ್ನೇ ಮೇಂಟೈನ್ ಮಾಡೋದಕ್ಕೆ ಬಿಟ್ಟರೆ ಇಟ್ ವಿಲ್ ಬಿ ಬೆಟರ್ ಮ್ಯಾನೇಜ್ಡ್. ಯಾರೋ ಒಬ್ಬರನ್ನ ನೀವು ಕೇಳ್ಬೋದು ಏನಕ್ಕೆ ಆಗಿಲ್ಲ ಇದು ಅಂತ. ಇಲ್ಲಾಂದರೆ ಇಲ್ಲಿ ಎಲ್ಲರೂ ಬೇರೆ ಅಸೋಸಿಯೇಷನಲ್ಲಿ ನಮ್ದು 10 ಕೆಲಸ ಇದೆ, 10 ಕೆಲಸದಲ್ಲಿ ಇದೊಂದು 11ನೇ ಕೆಲಸ ಅಂದಾಗ ಅದನ್ನು ಮೇಂಟೈನ್ ಮಾಡೋದಕ್ಕೆ ಯಾರಿಗೂ ಆಸಕ್ತಿ ಇರಲ್ಲ. ಆಸಕ್ತಿ ಇರಲ್ಲ. ಹೌದು. ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡ್ತೀನಿ, ಬೇಕಾ ಇಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ನಾನು ಅಸೋಸಿಯೇಷನ್ ಪ್ರೆಸಿಡೆಂಟು ಬೇಡ, ಏನೂ ಬೇಕಾಗಿಲ್ಲ ಅಂತ ಹೋಗ್ತಾರೆ. ಆ ಒಂದು ತೊಂದರೆಗಳಾಗುತ್ತೆ. ಅದಕ್ಕೆ ಡೆವಲಪರ್ಗಳು ಮೇಂಟೈನ್ ಮಾಡಿದ್ರೆ, ಎಷ್ಟೋ ಡೆವಲಪರ್ಸ್ ಇದ್ದಾರೆ 10-15 ವರ್ಷದಿಂದ ಅವರೇ ಮೇಂಟೈನ್ ಮಾಡ್ತಿದ್ದಾರೆ, ಏನೂ ಕಂಪ್ಲೇಂಟ್ಸ್ ಇಲ್ಲ. ಯಾಕಂದರೆ ಡೆವಲಪರ್ದು ಒಂದು ಇಂಟೆಂಟ್ ತೋರಿಸುತ್ತೆ, ಇಲ್ಲ ನಾನು ನನ್ನ ಪ್ರಾಜೆಕ್ಟ್ ನಾನು ಚೆನ್ನಾಗಿಡ್ಬೇಕು, ನಾಳೆ ದಿನ ನಂದು ಯಾವುದೋ ಒಂದು ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಓನರ್ಸ್ನ ಕರ್ಕೊಂಬಂದು ತೋರಿಸ್ತೀನಿ, ನಾನು ಚೆನ್ನಾಗಿ ರೀತಿಯಲ್ಲಿ ತೋರಿಸ್ಬೇಕು ಇದನ್ನ ಪ್ರಾಜೆಕ್ಟ್. ಓಕೆ. ಎಂಡ್ ಆಫ್ ದ ಡೇ ಇಷ್ಟೇ ತೇಜಸ್, ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್. ಲಾಂಗ್ ಟರ್ಮ್. ಲಾಂಗ್ ಟರ್ಮ್ ಇರೋರು ಇದನ್ನ ಕಮಿಟ್ಮೆಂಟ್ ತೊಗೊಂಡು ಮಾಡ್ತಾರೆ, ಶಾರ್ಟ್ ಟರ್ಮ್ ಇರೋರು 1 ವರ್ಷ ಸಾಕು ನಮಗೆ, ನಿಮ್ದು ಆಯಿತು, ನಿಮ್ಮ ಪ್ರಾಜೆಕ್ಟ್ ಆಯಿತು, ನಾವು ನಡೀತೀವಿ ಇಲ್ಲಿಂದ ಅಂತ ಹೋಗ್ತಾರೆ. ಓಕೆ. ಆ ರೀತಿಯಲ್ಲಿ. ಓಕೆ ಸರ್, ಈಗ ಕರ್ನಾಟಕದಲ್ಲಿ ಒಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಯಾವ್ದೊಂದು ಹಾಟ್ ಪ್ಲೇಸಸ್ ಇದೆ ಸರ್ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡೋಂಥ? ಸುಮಾರು ಕಡೆ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಹೊರಗಡೆ ಬೆಂಗಳೂರು ಔಟ್ಸೈಡ್, ಯಾವತ್ತೂ ಬೆಂಗಳೂರು ಬಗ್ಗೆನೇ ಮಾತಾಡ್ತೀವಿ ನಾವು. ಹೊರಗಡೆ ಬೆಂಗಳೂರು ಬಿಟ್ಟು ಲೋಕನೇ ಇಲ್ಲ ಅನ್ನೋ ಥರ ಮಾತಾಡ್ತೀವಿ. ಇವಾಗ ಹುಬ್ಳಿ ಧಾರವಾಡ ಕಾರಿಡಾರ್ ನೋಡಿ ನೀವು ಬೇಕಾದ್ರೆ, ಇಲ್ಲಾಂದ್ರೆ ಮಂಗಳೂರು ನೋಡಿ, ಮೈಸೂರು ಪೆನ್ಷನರ್ ಪ್ಯಾರಡೈಸ್. ಇವತ್ತಿಗೆ ಪೆನ್ಷನರ್ ಬೆಂಗಳೂರು ಏನು ಪೆನ್ಷನರ್ ಪ್ಯಾರಡೈಸ್ ಅಂತಿದ್ರು, ಇವತ್ತಿಗೆ ಮೈಸೂರು ಪೆನ್ಷನರ್ ಪ್ಯಾರಡೈಸ್ ಆಗ್ತಿದೆ. ಮೈಸೂರು ರಿಯಲ್ ಎಸ್ಟೇಟ್ ಇಸ್ ಫಾರ್ ಮೋರ್ ಕಾಂಪಿಟೇಟಿವ್. ಓಕೆ. ಇವತ್ತಿನ ದಿನ ಬೆಂಗಳೂರು ಪ್ರೈಸ್ ಲೆಕ್ಕಕ್ಕೆ ಬರ್ತಾ ಇದೆ ಮೈಸೂರು ಸರ್. ಎಸ್, ದೇರ್ ಆರ್ ಸಮ್ ಏರಿಯಾಸ್ ವಿಚ್ ಆರ್ ಈಕ್ವಲಿ ಎಕ್ಸ್ಪೆನ್ಸಿವ್ ಆಸ್ ಬ್ಯಾಂಗ್ಳೂರ್. ಹೌದು. ಸೊ ನಿಮಗೆ ದೇರ್ ಆರ್ ಮೆನಿ ಏರಿಯಾಸ್. ತುಮಕೂರು, ದ ಕ್ಲೋಸೆಸ್ಟ್ ಡಿಸ್ಟ್ರಿಕ್ಟ್ ನೆಕ್ಸ್ಟ್ ಟು ಬ್ಯಾಂಗ್ಳೂರ್ ಇಸ್ ತುಮಕೂರು. ಸೊ ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಇವಾಗ ಆ ಏರಿಯಲ್ಲಿ ಏನು ನಡೀತಾ ಇದೆ, ನರಸಾಪುರ ರೀಜನ್ ತಗೊಳ್ಳಿ, ಅಲ್ಲಿ KIDB ಯಾವುದೇ ಒಂದು ಪ್ರಾಜೆಕ್ಟ್ಸ್ ಆಗಲಿ, ಫ್ಯಾಕ್ಟ್ರಿಗಳಾಗಲಿ, ಇಂಡಸ್ಟ್ರೀಸ್, ಅದು ಬರೋದ್ರಿಂದ ಅಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದ್ರಿಂದ ಅಲ್ಲಿಂದ ಲೊಕೇಶನ್ನು, ಅಲ್ಲಿದ್ದು ಏನು ರಿಯಲ್ ಎಸ್ಟೇಟ್ ಯಾವ ರೀತಿ ಬೆಳಿಬೇಕೋ ಆ ರೀತಿ ಬೆಳೆಯುತ್ತೆ. ನೀವು ಇವಾಗ ಇನ್ವೆಸ್ಟ್ ಮಾಡಬೇಕಂದ್ರೆ ಯು ಶುಡ್ ಲುಕ್ ಅಟ್ ಆಲ್ ಆಸ್ಪೆಕ್ಟ್ಸ್. ಬರೀ ಓಕೆ ಇದು ಯಾವುದೋ ಒಂದು ಅನೌನ್ಸ್ ಮಾಡಿದ್ರು, ಹೊಸ ಏರ್ಪೋರ್ಟ್ ಬರುತ್ತೆ, ತೊಗೊಂಡು ಎಲ್ಲರೂ ದುಡ್ಡು ಹಾಕಿದ್ರು ಅಂತಲ್ಲ. ಏರ್ಪೋರ್ಟ್ ಬರೋದಕ್ಕೆ ಎಷ್ಟು ವರ್ಷ ಬೇಕು, ಅಷ್ಟು ವರ್ಷ ವೆಯ್ಟ್ ಮಾಡೋಕ್ಕಿದ್ದೀರಾ, ಹಾಕಿ. ಇಟ್ ಈಸ್ ಡೆಫಿನೆಟ್ಲಿ ಅ ಗುಡ್ ಇನ್ವೆಸ್ಟ್ಮೆಂಟ್. 3 ವರ್ಷದಲ್ಲಿ ನಾನು ಎಕ್ಸಿಟ್ ಆಗಬೇಕು, ನೋಡಿ ಲೊಕೇಶನ್ ಪ್ರಕಾರ ಇದು ಮಾಡಿ. ಓಕೆ. ವಾಟ್ ಅಬೌಟ್ ನಾರ್ತ್ ಕರ್ನಾಟಕ ಸರ್? ನಾರ್ತ್ ಕರ್ನಾಟಕ ಅದೇ ಹುಬ್ಳಿ ಧಾರವಾಡ ಕಾರಿಡಾರ್ ಇಸ್ ವೆರಿ ಗುಡ್. ಓಕೆ. ಇವಾಗ ಬೆಂಗಳೂರಲ್ಲಿ ನೋಡ್ಬೇಕಂದ್ರೆ ದೇವನಹಳ್ಳಿ ಚೆನ್ನಾಗಿದೆ, ಕನಕಪುರ ಸೈಡ್ ಚೆನ್ನಾಗಿದೆ, ಮೈಸೂರು ರೋಡ್ ಚೆನ್ನಾಗಿದೆ. ಸೊ ಯಾವ್ಯಾವ ಪಾಕೆಟಲ್ಲಿ ಎಲ್ಲಿ ಡೆವಲಪ್ಮೆಂಟ್, ಎಲ್ಲಿ ಗೌರ್ಮೆಂಟ್ ತುಂಬ ಹೆಚ್ಚಿನ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡ್ತಿದ್ದಾರೋ ಅದೊಂದು ಗ್ರೀನ್ ಸಿಗ್ನಲ್ ನಿಮಗೆ. ಗೌರ್ಮೆಂಟ್ ಯಾಕೆ ಅಲ್ಲಿ ದುಡ್ಡು ಹಾಕ್ತಿದ್ದಾರೆ, ಯಾಕೆ ಏರ್ಪೋರ್ಟ್ ಕಾರಿಡಾರ್ ಸಿಗ್ನಲ್ ಫ್ರೀ ಮಾಡ್ತಾ ಇದ್ದಾರೆ, ಯಾಕೆ ರೋಡ್ 6 ಲೇನ್ ಮಾಡ್ಬೇಕಂತ ಇದ್ದಾರೆ, ಈ ಎಲ್ಲ ಒಂದು ಪ್ರಶ್ನೆಗಳನ್ನ ನೀವು ನೋಡ್ಕೊಂಡು ಹೋದರೆ, ಇಲ್ಲಿ ಗೌರ್ಮೆಂಟ್ ಇಂಟ್ರೆಸ್ಟ್ ತಗೊಳ್ಳೋದ್ರಿಂದ ನಾನು ಇಲ್ಲಿ ದುಡ್ಡು ಹಣ ಹಾಕೋದು ಯಾವತ್ತೂ ಒಳ್ಳೇದು ಅನ್ನೋದು ಒಂದು ಸೇಫ್ ಬೆಟ್ ಅದು. ಓಕೆ ಸರ್, ಇನ್ನೊಂದು ನಾನೊಂದು ನ್ಯೂಸ್ ನೋಡ್ತಿದ್ದೆ ರೀಸೆಂಟಾಗಿ, AI ಸಿಟಿ ಮಾಡಬೇಕಂತ ಇದ್ದಾರೆ ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿ, ರೈಟ್? ಲೈಕ್ ವಾಟ್ ಈಸ್ ದಿಸ್ AI ಸಿಟಿ ಆ್ಯಂಡ್ ಈ AI ಸಿಟಿ ಬರೋದ್ರಿಂದ ಬೆಂಗಳೂರಿಗೆ ಏನು ಯೂಸ್ ಆಗುತ್ತೆ ಸರ್, ಅವ್ರ ಕರ್ನಾಟಕಕ್ಕೆ ಏನು ಯೂಸ್ ಆಗುತ್ತೆ ಸರ್ AI ಸಿಟಿ ಬರೋದ್ರಿಂದ? ಸಿ, ಇಂಡಿಯಾ ಇನ್ ಜನರಲ್ ಹ್ಯಾಸ್ ಬೀನ್ ವರ್ಕ್ ಫೋರ್ಸ್ಗೆ ನಾವು ಫೇಮಸ್ ಇರೋದು. ಓಕೆ. ಟ್ಯಾಲೆಂಟೆಡ್ ವರ್ಕ್ ಫೋರ್ಸ್, ನಾಟ್ ಜಸ್ಟ್ ವರ್ಕ್ ಫೋರ್ಸ್ ಬಟ್ ಟ್ಯಾಲೆಂಟೆಡ್ ವರ್ಕ್ ಫೋರ್ಸ್. ಬ್ಯಾಂಗ್ಳೂರು ಸ್ಪೆಸಿಫಿಕ್ ಆಗಿ ಈ AI ಸಿಟಿ ಅನ್ನೋದು ಏನಂದರೆ, AI ರಿಲೇಟೆಡ್ ಏನೇನು ಸ್ಟಾರ್ಟಪ್ಸ್ ಇದೆಯೋ, ಏನೇನು ಬಿಸ್ನೆಸಸ್ ಇದರಿಂದ AI ರಿಲೇಟೆಡ್ ಇದೆಯೋ, ಅದಕ್ಕೆಲ್ಲದಕ್ಕೂ ಒಂದು ಲೇಬಲ್ ಮಾಡಿ ಒಂದು ರೀಜನ್ ಕೊಟ್ಟು ಅಲ್ಲಿ ಬಿಸ್ನೆಸ್ನ ಡೆವಲಪ್ ಮಾಡೋದಕ್ಕೆ ಕಂಪನೀಸ್ಗಳಿಗೆ ಕರೆದಾಗ ಏನಾಗುತ್ತೆ, ಆ ಒಂದು ಸಿಟಿಯಲ್ಲಿ AI ರಿಲೇಟೆಡ್ ಒಂದು 50 ಕಂಪನಿ ಬಂತು ಅನ್ಕೊಳ್ಳಿ, ದಟ್ ಈಸ್ ಅ ವೆರಿ ಬಿಗ್ ಥಿಂಗ್. ಓಕೆ. ಇವಾಗ ದೇವನಹಳ್ಳಿ ಸೈಡ್ ನೀವು ಏರೋಸ್ಪೇಸ್ ಪಾರ್ಕ್ ಅಂತ ಮಾಡಿದ್ದಾರೆ, ಓಕೆ. 4 ಕಂಪನಿ ಬಂತು, ಬೋಯಿಂಗ್ ಬಂತು, ಕಾಲಿನ್ಸ್ ಏರೋಸ್ಪೇಸ್ ಬಂತು. ಹೌದು. ಈ ತರ ಬಂದಾಗ ಏನಾಗುತ್ತೆ, ಅಲ್ಲಿ ಜನ ನೋಡ್ತಾರೆ. ಇವಾಗ ಒಂದು ಏರೋನಾಟಿಕ್ ಕಂಪನಿ ಬಂದಾಗ ಅದರ ಸಣ್ಣ ಪುಟ್ಟ ಐಟಮ್ಸ್ ಏನಿದೆಯೋ, ಇವಾಗ ಒಂದು ಸೀಟ್ ಮ್ಯಾನುಫ್ಯಾಕ್ಚರರ್ ಆಗಲಿ, ಇಲ್ಲಾಂದ್ರೆ ಒಂದು ಲೇಬಲ್ ಮ್ಯಾನುಫ್ಯಾಕ್ಚರ್ ಆಗಲಿ, ಅಕ್ಕಪಕ್ಕದಲ್ಲಿ ಬಂದಾಗ ಆ ಒಂದು ಇಕೋಸಿಸ್ಟಮ್ ಡೆವಲಪ್ ಆಗುತ್ತೆ. AI ರಿಲೇಟೆಡ್ ಸೇಮ್. AI ಇಸ್ ಟುಡೇ ವೆರಿ ಟ್ರೆಂಡಿಂಗ್, ಎಲ್ಲರೂ AI ಅಂತ ಇದ್ದಾರೆ. ಸೊ ಗೌರ್ಮೆಂಟ್ ಆಲ್ಸೋ ಹ್ಯಾಸ್ ಟೇಕನ್ ದ ಅಡ್ವಾಂಟೇಜ್ ಆಫ್ ಇಟ್. ನಾವು ಒಂದು AI ಸಿಟಿ ಕಟ್ಟೋಣ, ಓಕೆ. ಯಾರೋ ಒಂದು ಇದರಲ್ಲಿ ಯೋಚಿಸಿದ್ದಾರೆ, ಮುಂದೆ ಹೇಗೆ ಇದನ್ನ ನಾವು ಮಾಡಬೇಕು, ಇದನ್ನ ಹೇಗೆ ಹೊರಗಡೆಯಿಂದ ಹೇಗೆ ನಾವು ಹೂಡಿಕೆ ತರ್ಬೋದು ಜನರಿಂದ, ದೊಡ್ಡ ದೊಡ್ಡ ಕಂಪನಿಗಳಿಂದ AI ರಿಲೇಟೆಡ್ ಬಿಸ್ನೆಸ್. ಅವ್ರುಗಳಿಗೆ ಒಂದಿದ್ದು ವೆಲ್ಕಮಿಂಗ್ ಇದು, ಅವ್ರಿಗೆ ಟ್ಯಾಕ್ಸ್ ಇರಲ್ಲ ಸ್ವಲ್ಪ ದಿನ, ಮತ್ತೆ ಫ್ರೀ ಎಲೆಕ್ಟ್ರಿಸಿಟಿ. ಇಟ್ ಈಸ್ ಲೈಕ್ ಅ ಬೆನಿಫಿಟ್. ಯು ಆರ್ ಗಿವಿಂಗ್ ಆಲ್ ದ ಸಬ್ಸಿಡರೀಸ್ ಫ್ರಮ್ ದ ಗೌರ್ಮೆಂಟ್ ಟು ಬ್ರಿಂಗ್ ಇನ್ ನ್ಯೂ ಬಿಸ್ನೆಸ್. ಓಕೆ.
ಆ ರೀತಿಯಲ್ಲಿ AI ಸಿಟಿ ಅಂತ ಒಂದು ಲೊಕೇಶನ್ ಐಡೆಂಟಿಫೈ ಮಾಡಿ ಯಾರ್ಯಾರು ಸೂಕ್ತರೋ ಯಾರ್ಯಾರು ಆ ಬಿಸ್ನೆಸ್ಸಲ್ಲಿದ್ದಾರೋ ಅವ್ರುಗಳ ಕರೆದು ಅದನ್ನು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಓಕೆ. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಿಯಾ ಕಾರ್ ಮೋಟರ್ಸ್ ಇನಿಷಿಯಲಿ ಬಂದಾಗ ಕರ್ನಾಟಕದಲ್ಲಿ ಟ್ರೈ ಮಾಡಿದ್ರು. ಫಾರ್ ಸಮ್ ರೀಸನ್ ಇಟ್ ಡಿಂಟ್ ಗೋ. ಲೇಟರ್ ಆನ್ ಇವಾಗ ಹೈದರಾಬಾದ್ ಬಾರ್ಡರಲ್ಲಿ ಕೊಟ್ಟಿದ್ದಾರೆ. ಅದು ಟೆಕ್ನಿಕಲಿ ಕರ್ನಾಟಕ ಬಾರ್ಡರ್ ಅದು. ಓಕೆ. ಅಲ್ಲಿ ಇವತ್ತಿಗಿದೆ. ಏನೂ ಇಲ್ಲ ಅಲ್ಲಿ ಜಾಗ. ಇವತ್ತಿಗೆ ಆ ಎಂಟೈರ್ ರೀಜನ್ ಹ್ಯಾಸ್ ಡೆವಲಪ್ಡ್ ಸೋ ವೆಲ್ ಬಿಕಾಸ್ ಜಸ್ಟ್ ಒನ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಅದೇ ರೀತಿ ಇವಾಗ ಫಾಕ್ಸ್ಕಾನ್ ಬಂದಿದೆ ದೇವನಹಳ್ಳಿಯಲ್ಲಿ. ಹೌದು. ಒಂದು ಕಂಪನಿ ಬರೋದ್ರಿಂದ ಆ ಒಂದು ಡೆವಲಪ್ಮೆಂಟ್ ಆ ಅಕ್ಕಪಕ್ಕದಲ್ಲಿ ಏನಾಗುತ್ತೆ ಅನ್ನೋದ್ರದ್ದು ಇಂಪಾರ್ಟೆಂಟ್. ಅದಕ್ಕೆ ಯಾವತ್ತೂ ಗೌರ್ಮೆಂಟು ಈ ತರ ಒಂದು ಬಿಸ್ನೆಸ್ನ ತಂದ್ರೆ ಇನ್ನೆಲ್ಲಾನು ಸರಿ ಸರಿ ಹೋಗುತ್ತೆ. ಹೋಗುತ್ತೆ. ರಿಯಲ್ ಎಸ್ಟೇಟ್ ಆ ಸರೌಂಡಿಂಗ್ ಅಲ್ಲಾಗ್ಲಿ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದಾಗ್ಲಿ, ಬಿಸ್ನೆಸ್ ಆಪರ್ಚುನಿಟೀಸು, ಒಂದು ಟೀ ಅಂಗಡಿ ಹಾಕೋನಾಗ್ಲಿ, ಇಲ್ಲಾಂದ್ರೆ ಒಂದು ಕ್ಯಾಬ್ ಡ್ರೈವರ್ ಆಗಲಿ, ಒಂದು ಕೆಲಸ ಮಾಡೋರು ಫೆಸಿಲಿಟಿ ಮ್ಯಾನೇಜ್ಮೆಂಟ್, ಇವಾಗ ಸೆಕ್ಯೂರಿಟಿ ಗಾರ್ಡ್ ಆಗಲಿ, ಎಲ್ಲರಿಗೂ ಆ ರೀಜನಲ್ಲಿ ಇರೋರು ಕೆಲಸ ಸಿಗ್ತಾ. ಹೌದು. ಆ ರೀತಿಯಲ್ಲಿ ಗೌರ್ಮೆಂಟ್ ನೋಡೋದು. ಆ ರೀತಿಯಲ್ಲಿ AI ಸಿಟಿ ಅಂತ ಪ್ಲಾನ್ ಮಾಡಿ AI ರಿಲೇಟೆಡ್ ಬಿಸ್ನೆಸ್ಗಳನ್ನ ಒಂದು ಕಡೆ ಒಂದು ಹಬ್ ಥರ ಕ್ರಿಯೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇದು ಮಾಡಿರೋದು. ಆ AI ರಿಲೇಟೆಡ್ ನಿಮಗೆ ಬೆಸ್ಟ್ ಸ್ಟೋರೇಜ್ ಸಿಸ್ಟಮ್ಸ್ ಆಗಲಿ, ಇಲ್ಲಾಂದರೆ ನಿಮಗೆ ಎಲೆಕ್ಟ್ರಿಸಿಟಿ ಇಶ್ಯೂ ಇದು ಏನು ಕೆಪಾಸಿಟಿ ಬೇಕೋ ಅದ್ರ ತಕ್ಕಂಗೆ ಅವರು ಗೌರ್ಮೆಂಟ್ ಅದನ್ನು ಪ್ರಿಪೇರ್ ಮಾಡಿ ಅವ್ರಿಗೆ ಇಟ್ ಈಸ್ ಮೋರ್ ಲೈಕ್ ವೆಲ್ಕಮಿಂಗ್. ಬನ್ನಿ, ಈ ಜಾಗ ನೋಡಿ, ಇಲ್ಲಿದೆ, ಬೆಂಗಳೂರಿಂದ ಹತ್ತಿರ ಇಷ್ಟಿದೆ, ಏರ್ಪೋರ್ಟಿಂದ ಇಷ್ಟು ದೂರದಲ್ಲಿದೆ, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ನಿಮಗೆ ಲ್ಯಾಂಡ್ ಕೊಡ್ತೀವಿ, ತಗೊಳ್ಳಿ ಅಟ್ ಅ ಸಬ್ಸಿಡೈಸ್ಡ್ ರೇಟ್, ನಿಮ್ಮ ಬಿಸ್ನೆಸ್ ಇಲ್ಲಿ ಸೆಟಪ್ ಮಾಡಿ. ಸೆಟಪ್ ಮಾಡಿ. ಓಕೆ. ಸರ್, ಈಗ ನೆಕ್ಸ್ಟು ಈಗ ರೀಸೆಂಟಾಗಿ ನೋಡಿ ಲೇ ಆಫ್ಸ್ಗಳು ನೋಡಿದೆ. ಮೆಟಾ, ಗೂಗಲ್, ಅಮೆಝಾನ್ ಹಲವಾರು IT ಕಂಪ್ನೀಸು ಲೇ ಆಫ್ ಮಾಡ್ತಿದೆ. ಸೊ ಯಾವಾಗ ಲೇ ಆಫ್ ಆಗುತ್ತೆ, ಜನರ ಹತ್ರ ದುಡ್ಡು ಇರೋದಿಲ್ಲ, ಆಮೇಲೆ ಸ್ಯಾಲ್ರಿ ಬರೋದಿಲ್ಲ. ಆ್ಯಂಡ್ ಈ ಒಂದು ರಿಯಲ್ ಎಸ್ಟೇಟಲ್ಲಿ ಬ್ರೋಕರ್ಸ್ ನೋಡ್ತಿರೋ ಬ್ರೋಕರ್ಸ್ಗೆ ಒಂದು ಭಯ ಏನಂದರೆ, ಈಗ ಲೇ ಆಫ್ ಆಗ್ತಿದೆ, ನಮಗೆ ಲೀಡ್ ಜನರೇಟ್ ಮಾಡೋ, ಬಿಕಾಸ್ ಎಂಡ್ ಆಫ್ ದಿ ಡೇ ಜಾಬ್ ಹೋಗಿದೆ ಅಂದರೆ ನೋಬಡಿ ವಿಲ್ ಹ್ಯಾವ್ ದಟ್ ಡೇರ್ ಟು ಡೂ ಎನ್ ಇನ್ವೆಸ್ಟ್ಮೆಂಟ್, ರೈಟ್? ಸೊ ಈ ಥರ ಒಂದು ಸಿಚುವೇಷನಲ್ಲಿ ನೋಡೋಂಥ ಬ್ರೋಕರ್ಸ್, ಬಿಕಾಸ್ ನಾವು ಬಯರ್ಸ್ ಪರ್ಸ್ಪೆಕ್ಟಿವ್ ಮಾತಾಡಿ, ಬಟ್ ಬ್ರೋಕರ್ಸ್ ಅವ್ರ ಬಗ್ಗೆ ಮಾತಾಡೋಣ. ಬಟ್ ಬ್ರೋಕರ್ಸ್ಗೆ ಈ ಥರ ಲೇ ಆಫ್ ಆಗ್ತಿದೆ ಆ್ಯಂಡ್ ಈ ಭಯ ಇದ್ದೇ ಇರುತ್ತೆ, ರೈಟ್? ಸೊ ಈಗ ಅವ್ರಿಗೆ ಯಾವ ಥರ ಸ್ಟ್ರಾಟಜಿ ಮಾಡ್ಕೋಬೇಕು ಬ್ರೋಕರ್ಸ್ಗೆ? ಈ ಒಂದು ಲೇ ಆಫ್ ಆಗ್ತಿರೋ ಟೈಮಲ್ಲಿ ಯಾವ ಥರ ಸ್ಟ್ರಾಟಜಿ ಮಾಡ್ಕೊಂಡ್ರೆ ಅವ್ರಿಗೆ ಲೀಡ್ಸ್ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಲೀಡ್ಸ್? ಒಂದು ಮೈಕ್ರೋ ಮಾರ್ಕೆಟ್ ಹಿಡೀರಿ, ಹೈಬ್ರಿಡ್ ಮಾಡೆಲ್. AIನೂ ನೀವು ಚೆನ್ನಾಗಿ ಯುಟಿಲೈಸ್ ಮಾಡಿ, ಒಂದು ಲೊಕೇಶನಲ್ಲಿ ಎಕ್ಸ್ಪರ್ಟ್ ಆಗಿ. ಓಕೆ. ನೀವು ಒಂದು ಲೊಕೇಶನಲ್ಲಿ ನೀವು ಪರ್ಫೆಕ್ಟಾಗಿ ಬಿಸ್ನೆಸ್ ಮಾಡಿದ್ರೆ ಇಟ್ ಈಸ್ ಇನಫ್. ನೀವು ಫುಲ್ಲು ಎಲ್ಲ ಕಡೆ ಮಾಡ್ತೀನಿ, ಇಷ್ಟು ಮಾಡ್ತೀನಿ, ಆ ಕಡೆ ಹೋಗ್ತೀನಿ, ಈ ಕಡೆ ಮಾಡ್ತೀನಿ, ಎಲ್ಲ ಕಡೆ ಓಡಾಡಿದ್ರೆ ಯು ವಿಲ್ ಬಿ ಬರ್ನ್ಟ್ ಔಟ್ ಆ್ಯಂಡ್ ಯು ವಿಲ್ ನಾಟ್ ಬಿ ಸಕ್ಸಸ್ಫುಲ್. ಹೌದು. ಯು ವಿಲ್ ನಾಟ್ ಬಿ ಸಕ್ಸಸ್ಫುಲ್ ಅನ್ನೋದಕ್ಕಿಂತ ಯು ವಿಲ್ ನಾಟ್ ಬಿ ದ್ಯಾಟ್ ಸಕ್ಸಸ್ಫುಲ್. ಯು ಮೈಟ್ ಬಿ ಸಕ್ಸಸ್ಫುಲ್. ಎಲ್ಲ ಕಡೆ ಮಾಡ್ತೀನಿ, ಇವ್ರೇನು ಹೇಳ್ತಾ ಇದ್ದಾರೆ, ನಾನು ಅಲ್ಲೂ ಹೋಗ್ತೀನಿ, ಇಲ್ಲೂ ಮಾಡ್ತಾ ಇದ್ದೀನಿ, ನಾನು ಮೊನ್ನೆ ದೇವನಹಳ್ಳಿಯಲ್ಲೂ ಸೈಟ್ ಸೇಲ್ ಮಾಡಿದೆ, ಕನಕಪುರ ಅಲ್ಲೂ ಮಾಡಿದೆ, ವೈಟ್ ಫೀಲ್ಡಲ್ಲೂ ಸೇಲ್ ಮಾಡಿದೆ, ಅದು ಹೆಂಗೆ ಹೇಳ್ತಾ ಇದ್ದಾರೆ ಇವರು ಅನ್ಬೋದು. ಬಟ್ ಎಂಡ್ ಆಫ್ ದ ಡೇ ಎಫಿಷಿಯೆಂಟ್ಲಿ ಒಂದೇ ಏರಿಯಾಲಿದ್ದು ಆ ಏರಿಯಾ, ಆ ಮಾರ್ಕೆಟು, ಆ ಒಂದು ಇದನ್ನು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಬಿ ಮೋರ್ ಪ್ರಾಫಿಟಬಲ್ ಆ್ಯಂಡ್ ಮೋರ್ ಸಕ್ಸಸ್ಫುಲ್ ಇನ್ ದಟ್ ಬಿಸ್ನೆಸ್. ಯಾಕಂದರೆ ಇವತ್ತಿನ ದಿನ ವೆರಿ ಕ್ಲಿಯರ್, ರಿಯಲ್ ಎಸ್ಟೇಟಲ್ಲಿ ಏಜೆಂಟ್ಸ್ಗೆ ಟೆಕ್ನಾಲಜಿ ನೀವು ಇದನ್ನು ಅಡ್ಯಾಪ್ಟ್ ಮಾಡಿಲ್ಲ ಅಂದರೆ ಯು ವಿಲ್ ಬಿಕಮ್ ಅ ಡೈನೋಸರ್, ಎಕ್ಸ್ಟಿಂಟ್ ಅಷ್ಟೇ. ನೀವು ಅದನ್ನು ನಾಳೆ ಯಾವುದೇ ರೀತಿಯಲ್ಲಿ ನೀವು ಮತ್ತೆ ಬರೋದಕ್ಕಾಗಲ್ಲ. ಯಾಕಂದರೆ ಇವತ್ತಿಗೆ ಆಲ್ರೆಡಿ ಎಷ್ಟೋ ಜನರಿಗೆ ತೊಂದರೆ ಆಗಿದೆ. ನನ್ನ ಸ್ನೇಹಿತರೇನೆ ರಿಯಲ್ ಎಸ್ಟೇಟ್ ಇಲ್ಲೋರಲ್ಲಿ ಕೇಳ್ತಾರೆ, ಏನು ನಿಮಗೆಲ್ಲ ಲೀಡ್ಸ್ ಬರ್ತಾ ಇದೆಯಾ? ನಮಗೇನು ಲೀಡ್ಸ್ ಬರ್ತಾ ಇಲ್ಲ, ತುಂಬ ಕಷ್ಟ ಆಗೋಗಿದೆ, ಲೀಡ್ಸ್ ಬರ್ತಾ ಇಲ್ಲ, 1 ವರ್ಷ ಆಯಿತು. 1 ವರ್ಷ ಆಲ್ಮೋಸ್ಟ್. ಯಾಕಂದರೆ ಟೆಕ್ನಾಲಜಿಯಲ್ಲಿ ಇವತ್ತೇನಿದೆಯೋ ನಾಳೆ ಅದಿಲ್ವಲ್ಲ, ಅಪ್ಗ್ರೇಡ್ ಆಗ್ತಾನೇ ಇದೆ. ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿಂದ ತಗೊತಾ ಇದ್ದಾರೆ ಜನ? ಅದೇ ದೊಡ್ಡ ದೊಡ್ಡ ಕಂಪನಿಗಳು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಿಕಾಸ್ ದೇ ಹ್ಯಾವ್ ಅಡ್ಯಾಪ್ಟೆಡ್ ಇಟ್. ಹೌದು. ಸಣ್ಣವ್ರು ಏನಾಗ್ತಿದೆ ಇವತ್ತಿನ ದಿನ ಅಡ್ಯಾಪ್ಟ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರನೇ ನಾವು ಇವತ್ತೊಂದು ದಿನ ಒಂದು ಇನಿಷಿಯೇಟಿವ್ ಏನು ತೊಗೊಂಡಿದ್ದೀವಿ ಅಂದರೆ, ರಿಯಲ್ ಬ್ರೋಕರ್ ಅಂತ ನಾವು ಒಂದು ಪ್ಲಾಟ್ಫಾರ್ಮ್ ಕಟ್ಟಿದ್ದೀವಿ. ಆ ಪ್ಲಾಟ್ಫಾರ್ಮಲ್ಲಿ ನಾವು ಸಣ್ಣ ಪುಟ್ಟ ಬ್ರೋಕರ್ಸ್ ಯಾರ್ಯಾರು, ಸಣ್ಣ ಪುಟ್ಟ ಅನ್ನೋದಕ್ಕಿಂತ ಯಾರು ಆ ಒಂದು ಕ್ವಾಲಿಟಿ ಇಂಟೆಗ್ರಿಟಿಯಲ್ಲಿ ವರ್ಕ್ ಮಾಡೋರು ಇದ್ದಾರೋ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಕಟ್ಟಿದ್ದೀವಿ, ಫ್ರೀ ಆಫ್ ಕಾಸ್ಟ್. ಬನ್ನಿ, ನಮಗೆ ನಾವೇನು ಟೆಕ್ನಾಲಜಿ ನಾವು ಡೆವಲಪ್ ಮಾಡಿದ್ದೀವೋ ಅದನ್ನು ಅಲ್ಲೂ ಸಪೋರ್ಟ್ ಮಾಡೋದಕ್ಕೆ ನಾವು ಕೊಟ್ಟಿದ್ದೀವಿ. ಯಾರಿಗೆ ಯಾವ ರೀತಿ ಬಿಸ್ನೆಸ್ ಬೆಳೆಸಬೇಕು, ನಿಮ್ದು ಏನು ಟ್ರಾನ್ಸಾಕ್ಷನ್ಸಲ್ಲಿ ಏನು ತೊಂದರೆಗಳಿದೆ, ಪ್ರಾಪರ್ಟಿ ಎಕ್ಸ್ಚೇಂಜ್ ಮಾಡೋದ್ರಲ್ಲಿ ಯಾವ ರೀತಿ ತೊಂದರೆ ಇದೆ, ಅಡ್ವರ್ಟೈಸ್ ಮಾಡೋದ್ರಲ್ಲಿ ಯಾವ ಥರ ತೊಂದರೆ ಇದೆ, ಎಲ್ಲದಕ್ಕೂ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಒಂದು ವರ್ಕ್ ಮಾಡೋದಕ್ಕೆ ಈಸಿಯಾಗಿರೋ ಥರ ನಾವು ಒಂದು ಟೆಕ್ನಾಲಜಿ, ಒಂದು ರಿಯಲ್ ಬ್ರೋಕರ್ .app ಅಂತ ಒಂದು ಇದು ಮಾಡಿದ್ದೀವಿ. ಅಲ್ಲಿ ಜನ ಅದನ್ನು ಯೂಸ್ ಮಾಡ್ಬೋದು. ಕರೆಕ್ಟಾಗಿರುವಂಥ ರಿಯಲ್ ಎಸ್ಟೇಟ್ ಬ್ರೋಕರ್ಸು. ನಾವು 10,000 ಜನ ರಿಯಲ್ ಎಸ್ಟೇಟ್ ಬ್ರೋಕರ್ ನೋಡ್ತಿಲ್ಲ,
ಒಂದು ರೀಜನ್ ಅಲ್ಲಿ ಇಷ್ಟು ಕ್ವಾಲಿಟಿ ಬ್ರೋಕರ್ಸ್ ಇದ್ದಾರೆ, ಆ ಬ್ರೋಕರ್ಸ್ ಗಳನ್ನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿ ಒಂದೇ ಸೊಲ್ಯೂಷನ್, ನಾವು ಯಾವ ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಏನು ಸೊಲ್ಯೂಷನ್ ಬೇಕೋ ಆ ಎಲ್ಲಾ ಬ್ರೋಕರ್ಗೆ ಒಂದು ಇಕೋಸಿಸ್ಟಮ್ ಸಪೋರ್ಟ್ ಆಗಲಿ ಅನ್ನೋ ರೀತಿಯಲ್ಲಿ ಮಾಡಿರೋದು. ಸೊ ಟೆಕ್ನಾಲಜಿ ಅನ್ನೋದು ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತಿಗೆ. ಇಟ್ ಈಸ್ ಇವಾಲ್ವಿಂಗ್ ವೆರಿ ಫಾಸ್ಟ್. ಫಾಸ್ಟ್ Same time it is becoming expensive. By the time you realize you need this one, by that tomorrow morning something else is there. ಅದು ಒಂದು ತೊಂದರೆ ಇದೆ. ಸೊ ಆ ರೀತಿಯಲ್ಲಿ ನಮ್ಮ ಕಡೆಯಿಂದ ನಾವು ನಮ್ಮ ಕಮ್ಯುನಿಟಿಗೆ ಏನು ಸಪೋರ್ಟ್ ಮಾಡೋಕ್ಕಾಗುತ್ತೋ ನಾವು ಮಾಡ್ತಾ ಇದೀವಿ. ಓಕೆ ಸರ್, ಒನ್ ಆಫ್ ದ ಡಾರ್ಕ್ ರಿಯಾಲಿಟೀಸ್ ಆಫ್ ದಿಸ್ ಇಂಡಸ್ಟ್ರಿ ಅಂದರೆ ಏನು? ನಿಮ್ಮ 20 years ಎಕ್ಸ್ಪೀರಿಯನ್ಸಲ್ಲಿ ಒನ್ ಆಫ್ ದ ಡಾರ್ಕ್ ರಿಯಾಲಿಟೀಸ್ ಆಫ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಅಂದರೆ ಏನಿದೆ ಸರ್? ಡಾರ್ಕ್ ರಿಯಾಲಿಟೀಸ್, ಡಾರ್ಕ್ ರಿಯಾಲಿಟಿ ಅನ್ನೋದು ನಾನು ಹೇಳಬೇಕಂದ್ರೆ ನಿಮಗೆ ರಿಯಲ್ ಎಸ್ಟೇಟಲ್ಲಿ ಈಸಿ ದುಡ್ಡು ಅನ್ನೋದಿಲ್ಲ. ಅದು ಲಕ್ ಇದ್ರೆ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ನೀವು ಲಕ್ನ ನಂಬ್ತೀರಾ? ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾವು ಕೇಳಿದ್ವಿ, ನೀವು ಲಕ್ನ ನಂಬ್ತೀರಾ? ಹೌದು ಹೌದು. ನೀವು ಮನೇಲಿ ಜಾತಕ ಎಲ್ಲ ತೋರಿಸಿದ್ರ ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡೋಕ್ಕಾಗುತ್ತಾ? ನಾನು ಕೇಳ್ಬಿಟ್ಟು ಬನ್ನಿ, ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ನಾಳೆ ದಿನ ತೊಂದರೆ ಆಗುತ್ತೆ. ಆ ಒಂದು ಇದೇ ಇಲ್ಲ ಇವತ್ತಿಗೆ. ಇಟ್ ಇಸ್ ಓನ್ಲಿ ಯೋರ್ ವರ್ಕ್ ವಿಚ್ ಇಸ್ ಯೋರ್ ಹಾರ್ಡ್ ವರ್ಕ್ ವಿಚ್ ಯು ಹ್ಯಾವ್ ಟು ಪುಟ್. ಯು ನೀಡ್ ಟು ಕೀಪ್ ಅಪ್ಸ್ಕಿಲ್ಲಿಂಗ್. ನಿನ್ನೆ ಏನಿತ್ತೋ ಅದು ಇವತ್ತಿಗಿಲ್ಲ. And technology is moving at a very fast pace. Upskilling is the only dark reality which I can talk about. ಓಕೆ Keep evolving, keep learning, keep implementing, and networking is very important. This is the only business. ನಿಮ್ಮ ಬಿಸ್ನೆಸ್ ಕಾರ್ಡ್ 1.5, 2 ರೂಪಾಯಿ, 10 ರೂಪಾಯಿ, 5 ರೂಪಾಯಿ ನಿಮ್ದು ಏನು ಬಿಸ್ನೆಸ್ ಕಾರ್ಡ್ ಇದೆಯೋ ಆ ಕಾರ್ಡ್ನ ಎಷ್ಟು ಜನರು ಕೊಟ್ಟು ನೀವು ನಿಮ್ಮ ನೆಟ್ವರ್ಕ್ನ ಹೇಗೆ ಬೆಳೆಸ್ಕೊಂತಿರೋ, ದಟ್ ಈಸ್ ಯುವರ್ ಸಕ್ಸಸ್. ದ ಮೋರ್ ನಂಬರ್ ಆಫ್ ಪೀಪಲ್ ನೋ ಯು, the more successful you are, the more you are in their mind. ಟಾಪ್ ದ ಮೈಂಡ್, ಕರೆಕ್ಟ್ ಸರ್. ಈಗ ಸುಮಾರು ಜನ ರಿಯಲ್ ಎಸ್ಟೇಟ್ ಅಂದರೆ ಬರೀ ಬ್ರೋಕರ್ ಅಂತ ಅನ್ಕೋತಾರೆ. ವಾಟ್ ದ ಕೈಂಡ್ ಆಫ್ ಜಾಬ್ ಆಪರ್ಚುನಿಟೀಸ್ ಆಸ್ ಅ ರಿಯಲ್ ಎಸ್ಟೇಟ್ ಬ್ರೋಕರ್ ಆಗ್ತೀರಾ ಅಂದರೆ, ಅದು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗೆ ಬರ್ತೀರಾ ಅಂದರೆ, ವಾಟ್ ದ ಕೈಂಡ್ ಆಫ್ ಜಾಬ್ ಆಪರ್ಚುನಿಟೀಸ್ ಯಾವ ಥರ ಇದೆ ಸರ್ ಇದರಲ್ಲಿ? Real estate industry is very big. This is the second biggest after agriculture, which is contributing to the GDP. ಓಕೆ Second biggest is real estate. Cable manufacturer ಆಗಿರ್ಬೋದು, ಟೈಲ್ಸ್ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಸಿಮೆಂಟ್ ವೆಂಡರ್ ಆಗಿರ್ಬೋದು, ಸ್ಟೀಲ್ ಸಪ್ಲೈಯರ್ ಆಗಿರ್ಬೋದು, ಬಾರ್ ಬೆಂಡಿಂಗ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಮೋಲ್ಡ್ ಕಟ್ಟೋರ್ ಆಗಿರ್ಬೋದು, ಸೆಕ್ಯೂರಿಟಿ ಏಜೆನ್ಸಿ ಅವರಾಗಿರ್ಬೋದು, ಗ್ಯಾಸ್ ಪ್ಲಂಬಿಂಗ್, ಇಟ್ಸ್ ಅ ವೆರಿ ವೈಡ್ ಥಿಂಗ್. ಡೆವಲಪರ್ ಅಲ್ಲೇನೆ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಒಂದು ಬಿಲ್ಡಿಂಗ್ಗೆ ಆಲ್ಮೋಸ್ಟ್ a little close to 700 units go in. So there is 700 industries which are dependent on real estate. ಓಕೆ ರಿಯಲ್ ಎಸ್ಟೇಟ್ ಬ್ರೋಕರೇಜ್ ಅಲ್ಲೂ ಅಷ್ಟೇ ಎಷ್ಟೋ ಟೈಪ್ ಆಫ್ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಆರ್ ದೇರ್. ಇವತ್ತಿಗೆ ಯಾರಾದರೂ ನಿಮಗೆ ಏನು ಮಾಡ್ತೀಯಾ ನೀನು? ನಾನು ರಿಯಲ್ ಎಸ್ಟೇಟ್ ಬ್ರೋಕರ್ ಆಗಿದ್ದೀನಿ. ಎಲ್ಲಿ ಮಾಡ್ತಿದ್ಯಾ? ಇಡೀ ಬೆಂಗಳೂರು ಮಾಡ್ತೀನಿ. ಯಾವ ಥರ ಟ್ರಾನ್ಸಾಕ್ಷನ್ ಎಲ್ಲಾನು ಮಾಡ್ತೀನಿ. JV ಮಾಡ್ತೀನಿ, ಸೈಟ್ ಸೇಲ್ ಮಾಡ್ತೀನಿ, ಮನೆ ಬಾಡಿಗೆ ಕೊಡಿಸ್ತೀನಿ, ಎಲ್ಲಾನು. They are not the ones who will stay for long. ಎಕ್ಸಾಸ್ಟ್ ಆಗ್ಬಿಡ್ತೀನಿ ನೀವು. ಡೆಫಿನೆಟ್ಲಿ ಎಕ್ಸಾಸ್ಟ್. ಸೊ ನನ್ನ ಕೊಲೀಗ್ಸಿಗೆ ನಾನು ಇದೇ ಹೇಳೋದು, ಒಂದನ್ನ ಮಾಸ್ಟರ್ ಮಾಡಿ. ಬ್ರೂಸ್ಲಿ, ಒನ್ ಎಕ್ಸ್ಪರ್ಟ್, ಒನ್ ಥಿಂಗ್ ಯು ಎಕ್ಸ್ಪರ್ಟ್, ಬಿಕಮ್ ವೆರಿ ಸ್ಟ್ರಾಂಗ್. You will become indestructible in that particular field or that location. You need to be a subject matter expert and a locality expert. Then only you can be successful in real estate. ಓಕೆ. ಸೊ ಈ ಥರ ಹಾಟ್ ಪ್ಲೇಸ್ ಅಂದರೆ ಬೆಂಗಳೂರಲ್ಲಿ ಅವ್ರ ಕರ್ನಾಟಕದಲ್ಲಿ, ಬೆಂಗಳೂರು ತೊಗೊಂಡ್ರೆ ಈಗ ಆರ್ ಮೈಸೂರು ತೊಗೊಂಡ್ರೆ ಯಾವ ಪ್ಲೇಸಸ್ ಸಜೆಸ್ಟ್ ಮಾಡ್ತಾರೆ? ಈಗ ನಾನು ಈ ಜಾಗದಲ್ಲಿ ನಾನು ಆಪರ್ಚುನಿಟಿ ಇದೆ, ನಾನು ಆ ಪ್ಲೇಸ್ನ ನಾನು ಮಾಸ್ಟರ್ ಮಾಡ್ತೀನಿ ಅಂದರೆ ಯಾವ ಪ್ಲೇಸಸ್ ಸಜೆಸ್ಟ್ ಮಾಡ್ತೀರಾ ಸರ್? ನೀವು ಮನೆ ಹತ್ರ ಎಲ್ಲಿದೆಯೋ ಅಲ್ಲೇ ವರ್ಕ್ ಮಾಡಿ. ಬೆಸ್ಟ್ ಅದೇ ಅಂತೀರಾ ಸರ್? ನಿಮ್ಮ ಇನ್ವೆಸ್ಟ್ಮೆಂಟ್ ಕಮ್ಮಿ, ನಿಮಗೆ ಆ ಲೊಕೇಶನ್ ಬಗ್ಗೆ ನಾಲೆಜ್ ಇದೆ, ಹೌದು. ನೀವು ಅಲ್ಲಿ ಹುಟ್ಟಿ ಬೆಳೆದವರು, ನಿಮಗಿಂತ ಚೆನ್ನಾಗಿ ಗೊತ್ತಿಲ್ಲ. ಆಮೇಲೆ ಅಲ್ಲಿರೋ ನೆಟ್ವರ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕಿರಾಣಿ ಅಂಗಡಿಯವ್ರು ಗೊತ್ತಿದ್ದಾರೆ, ಗೋಲ್ಡ್ ಅಂಗಡಿಯವ್ರು ಗೊತ್ತಿದ್ದಾರೆ, ಪೆಟ್ರೋಲ್ ಬಂಕ್ ಅವ್ರು ಗೊತ್ತಿದ್ದಾರೆ, ದಾಬಾ ಅವ್ರು ಗೊತ್ತಿದ್ದಾರೆ. ಅಲ್ಲೇ ನಾನು ಇಷ್ಟು 4 ಹೇಳಿದ್ದು. ಸ್ಕೂಲ್ ಗೊತ್ತು. ಆ ರೀತಿ ಎಷ್ಟೋ ಜನ ಗೊತ್ತಿರೋದು. ನಿಮ್ಮ ಮನೆ, ನಿಮ್ಮ ನೇಬರ್ಹುಡ್ ಅಲ್ಲಿ ಒಂದು 10 ಜನ ನಿಮ್ಗೆ ಗೊತ್ತಿದ್ದಾರೆ. ಅದೇ ನಿಮ್ಮ ನೆಟ್ವರ್ಕ್. ಆ ನೆಟ್ವರ್ಕ್ ಅಲ್ಲೇ ನೀವು ಬಿಸ್ನೆಸ್ ಮಾಡ್ಬೋದು. ನೀವು ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಸ್ಕೂಲ್ ಏನಾದರೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರಾ? ಬೇರೆ ಎಲ್ಲರೂ ಸ್ಕೂಲ್ ನೋಡ್ತಿದ್ದಾರಾ? ಓಕೆ. ನೀವು ಇಂಟೀರಿಯರ್ ಮಾಡೋರಾ? ನೀವು ಎಲ್ಲಿ ಇಂಟೀರಿಯರ್ ಮಾಡೋದು? ನಾನು ಇಲ್ಲಿ ಈ ಪ್ರಾಜೆಕ್ಟಲ್ಲಿ ಇಂಟೀರಿಯರ್ ಮಾಡ್ತೇನೆ. ಅಲ್ಲಿ ಏನಾದ್ರು ಬಾಡಿಗೆ ಬಂದರೆ ನನಗೆ ಹೇಳ್ತೀರಾ? ನಾನು ಬಾಡಿಗೆ ಹುಡುಕೊಡ್ತೀನಿ. ಸೊ ರಿಯಲ್ ಎಸ್ಟೇಟ್ ನಿಮಗೆ ಹೆಂಗೆ ಅಂದರೆ, ಒಂದು ಲೊಕೇಶನಲ್ಲಿ ಮಾಡಿದ್ರೆ ಸಾಕು, ಬಟ್ ಆ ಆಪರ್ಚುನಿಟಿ ನಾವು ಕರೆಕ್ಟಾಗಿ ನೋಡ್ತಾ ಇಲ್ಲ. ಓಕೆ. ಬರೀ ಸೈಟ್ ಸೇಲ್ ಮಾಡಿದ್ರೆ ಸಾಕು ನನಗೆ, ಬರೀ ರೆಂಟ್ ಮಾಡಿದ್ರೆ ಸಾಕು.
ಒಂದು ಲೊಕೇಶನಲ್ಲಿ ಮಾಡಿ, ಎಲ್ಲಾನು ಮಾಡಿ, ಬೇಕಾದ್ರೆ ಒಂದು ಲೊಕೇಶನಲ್ಲಿ ಮಾಡಿ. ಓಕೆ. ಫಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಒನ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಮಾಡಿ, ಮಾಸ್ಟರ್ ಆಗಿ ಅದರಲ್ಲಿ. ಸೆಕೆಂಡು ಒಂದೇ ಲೊಕೇಶನಲ್ಲಿ ಮಾಡಿ. ನಾಳೆ ದಿನ ವಿಶ್ವೇಶ್ವರಯ್ಯ ಲೇಔಟಲ್ಲಿ ನಾನು ಸೈಟ್ ತೊಗೊಬೇಕಂದ್ರೆ ಎಸ್ ನಾನು ನವೀನಿಗೆ ಕಾಲ್ ಮಾಡಬೇಕು, ಈ ಮನುಷ್ಯ ಈ ಲೊಕೇಶನಲ್ಲಿ ಲಾಸ್ಟ್ ವರ್ಷದಲ್ಲಿ 36 ಸೈಟ್ ಸೇಲ್ ಮಾಡಿದ್ದಾನೆ, ದಟ್ ಈಸ್ ದ ಕ್ರೆಡಿಬಿಲಿಟಿ ವಿಚ್ ವಿಲ್ ಬಿ ದರ್. ನವೀನ್ ಅನ್ನೋನು ಬೆಂಗಳೂರಲ್ಲಿ 30 ಸೈಟ್ ಸೇಲ್ ಮಾಡಿದ್ದಾನೆ, ಈ ಲೊಕೇಶನಲ್ಲಿ 36 ಸೈಟ್ ಸೇಲ್ ಮಾಡಿದ್ದಾನೆ, ಎಸ್ ಯಾರೋ ರಾಕೆಟ್ ಅಪ್ಪ ಇವನು ಆ ಏರಿಯಲ್ಲಿ, ಪಂಟರ್ ಇರ್ಬೇಕು ಆ ಏರಿಯಲ್ಲಿ, ಹಿ ನೋಸ್ ಇನ್ ಅಂಡ್ ಔಟ್. ಯಾವುದು ಪಿ ನಂಬರ್ ಇದೆ, ಯಾವುದು ಲಿಟಿಗೇಷನ್ ಇದೆ, ಯಾವುದು ಮೋರಿ ಪಕ್ಕ ಇದೆ, ಆ ಕಡೆ ಎಲ್ಲಿ ಏನು ಬರ್ತಾ ಇದೆ, ಅಲ್ಲೇನೋ ಕಸದ್ದು ಸೆಗ್ರಿಗೇಷನ್ ಪ್ಲಾಂಟ್ ಬರ್ತಾ ಇದೆ, ದೇ ವಿಲ್ ನೋ. ಒನ್ ಲೊಕೇಶನ್ ಎಕ್ಸ್ಪರ್ಟ್ ಆಗಿ ನಿಮ್ಗೆ ಇನ್ನೇನು ಬೇಕಿಲ್ಲ ರಿಯಲ್ ಎಸ್ಟೇಟಲ್ಲಿ. ಸರ್ ಈಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, ರಿಯಲ್ ಎಸ್ಟೇಟ್ ಮಾಡೋರಿಗೆ ಪೊಲಿಟಿಷಿಯನ್ಸ್ ಜೊತೆ ಕನೆಕ್ಟ್ ಇರೋ ನೆಸೆಸಿಟಿ ಇದೆಯಾ ಸರ್? ಎಲ್ಲಾರ್ದು ರಿಲೇಶನ್ಶಿಪ್ ಇಂಪಾರ್ಟೆಂಟ್. ರಿಯಲ್ ಎಸ್ಟೇಟಲ್ಲಿ ಎಲ್ಲರ ರಿಲೇಶನ್ಶಿಪ್ಪು ಇಂಪಾರ್ಟೆಂಟು. ಪೊಲಿಟಿಷಿಯನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಇಟ್ ಮೈಟ್ ಬಿ ಫಾರ್ ಇನ್ಫಾರ್ಮೇಷನ್, ಇಟ್ ಮೈಟ್ ಬಿ ಫಾರ್ ಬಿಸ್ನೆಸ್, ಇಟ್ ಮೈಟ್ ಬಿ ಫಾರ್ ರೆಫರಲ್, ಅವ್ರ ಕಡೆಯಿಂದ ಬರೋ ಬಿಸ್ನೆಸ್ಸು ಖಂಡಿತ ಇಂಪಾರ್ಟೆಂಟೇನೆ. ನಾನು ಸರ್ಟನ್ ಪೊಲಿಟಿಷಿಯನ್ಸ್ ಜೊತೆ ವರ್ಕ್ ಮಾಡ್ತೀನಿ. ವಿ ಹ್ಯಾವ್ ಆಲ್ವೇಸ್ ಬೀನ್ ಇನ್ ಅ ಗುಡ್ ಟರ್ಮ್ಸ್ ವಿತ್ ದೆಮ್. ಯಾಕಂದರೆ ಇಟ್ ಅಗೇನ್ ಡಿಪೆಂಡ್ಸ್, ನೀವು ಅವ್ರ ಜೊತೆ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಂಡಿದ್ರೆ, ಸರ್ ಅಂದ್ಕೊಂಡಿರೋ ಥರ ಇದ್ದರೆ ನೀವು ಅದೇ ಥರ ಇರ್ತೀರ. ಒಂದು ಒಳ್ಳೆ ರೀತಿಯಲ್ಲಿ ಅವ್ರದ್ದು ಹಣ ಏನಿದೆಯೋ ಇಲ್ಲ ಅವ್ರದ್ದು ಬಿಸ್ನೆಸ್ ಏನಿದೆಯೋ ನೀವು ಅವ್ರಿಗೆ ಹೆಲ್ಪ್ ಮಾಡಿ ಕರೆಕ್ಟಾಗಿ ಇದು ಮಾಡ್ತಿದ್ರೆ, ಯು ವಿಲ್ ಬಿ ಟ್ರೀಟೆಡ್ ಆಸ್ ಸಮ್ಮನ್ ಹೂ ಕ್ಯಾನ್ ಬಿ ಸಿಟ್ಟಿಂಗ್ ಅಕ್ರಾಸ್ ದ ಟೇಬಲ್ ಫಾರ್ ಹ್ಯಾವಿಂಗ್ ಅ ಡಿನ್ನರ್ ವಿತ್ ದೆಮ್. ದಟ್ ಈಸ್ ದ ಗೋಲ್ ವಿಚ್ ಎನಿ ರಿಯಲ್ ಎಸ್ಟೇಟ್ ಬ್ರೋಕರ್ ಶುಡ್ ಹ್ಯಾವ್. ನಾಳೆ ದಿನ ಅವ್ರನ್ನ ಕರಿಬೇಕು ಮನೆಗೆ, ಬರಪ್ಪ ನಾನು ಇಲ್ಲಿ ಮನೆ ತೊಗೊಂಡಿದ್ದೀನಿ, ಗೃಹಪ್ರವೇಶಕ್ಕೆ ಬಾ. ಅವರು ಕರೆಯೋ ರೀತಿಯಲ್ಲಿ ಇರಬೇಕೇ ಹೊರತು ನೀವು ಅಲ್ಲಿ ಹೋಗಿ ನಿಲ್ಲೋ ಥರ ಇರಬಾರ್ದು. ಪೊಲಿಟಿಷಿಯನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್, ಬಿಕಾಸ್ ನಿಮಗೆ ಒಂದು ಅವರು ಬಿಸ್ನೆಸ್ ಆಪರ್ಚುನಿಟೀಸ್ ಯಾವ ರೀತಿ ಕೊಡ್ತಾರೆ, ಅವರಿಂದ ಯಾವ ರೀತಿ ಬಿಸ್ನೆಸ್ಸಸ್ ಬರುತ್ತೆ, ಎಲ್ಲಿ ಏನು ಮುಂದೆ ಬರುತ್ತೆ ಅನ್ನೋದು ಒಂದು ಇನ್ಫಾರ್ಮೇಷನ್ ಕೂಡ ಒಂದು ರಿಯಲ್ ಎಸ್ಟೇಟ್ ಬ್ರೋಕರ್ಗೆ ಇಂಪಾರ್ಟೆಂಟು. ಇಲ್ಲಿ ಏನೋ ಒಂದು ರಿಂಗ್ ರೋಡ್ ಬರ್ತಾ ಇದೆ, ಇಟ್ ಈಸ್ ಅ ವೆರಿ ಬಿಗ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. 3 ವರ್ಷ ಹಿಂದೆನೇ ಗೊತ್ತಾಗಿದೆ ನನಗೆ ಅಂದರೆ ದೆನ್ ಇಮ್ಯಾಜಿನ್ ನಾನು ಅದರಲ್ಲಿ ಎಷ್ಟು ಬಿಸ್ನೆಸ್ ಮಾಡ್ಬೋದು. ಆ ರೀತಿ ಓಕೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಓಕೆ ಸರ್. ಅದು ಇನ್ಯಾವುದೋ ರೀತಿಯಲ್ಲಿ ಕಾನ್ವರ್ಸೇಷನ್ ಆಗುತ್ತೆ. ಬಟ್ ಇನ್ ಬ್ರೀಫ್, Sure. relationship is very important, and if you have a relationship with someone who is powerful, then why not? ಡೆಫಿನೆಟ್ಲಿ. ಸರ್ ಈಗ ಕಮಿಂಗ್ ಟು ಲೀಡ್ ಜನ್ರೇಷನ್ ಪಾರ್ಟ್, ರೈಟ್? ಸೊ ಹಲವಾರು ಪ್ಲಾಟ್ಫಾರ್ಮ್, ಮ್ಯಾಜಿಕ್ ಬ್ರಿಕ್ಸು, 99 ಏಕರ್ಸು, ನೋ ಬ್ರೋಕರ್ ಎಲ್ಲ ಇದೆ, ರೈಟ್? ಸುಮಾರು ಜನ ನನಗೆ ಗೊತ್ತಿರೋ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳು ಅಲ್ಲಿ ಆ್ಯಡ್ಸ್ ರನ್ ಮಾಡ್ತಾರೆ ಟು ಜನರೇಟ್ ಲೀಡ್ಸ್. ಫಾರ್ ಎಕ್ಸಾಂಪಲ್ ಒಂದು ಸೈಟ್ ನೋಡ್ತಾರೆ, ಇಲ್ಲ ಒಂದು ಮನೆ ನೋಡ್ತಾರೆ, ರೆಂಟ್ ಇರೋದು. ವಾಟ್ ದೇ ಡೂ ಇಸ್ ದೇ ಟೇಕ್ ಸಮ್ ಫೋಟೋಸ್, ಅಪ್ಲೋಡ್ ಇಟ್ ಟು ದ ದಿಸ್ ಪ್ಲಾಟ್ಫಾರ್ಮ್. ಸೊ ಅಲ್ಲಿಂದ ಲೀಡ್ ಜನರೇಟ್ ಮಾಡ್ತಾರೆ. ಸೊ 7,000 ಪ್ಯಾಕೇಜು, 10,000, 20,000ವರೆಗೂ ಪ್ಯಾಕೇಜ್ ಹೋಗುತ್ತೆ. ಸೊ ಇದರಿಂದ ಲೀಡ್ ಜನರೇಟ್ ಮಾಡೋರು ಎಷ್ಟು ಜೆನ್ಯೂನ್ ಆಗಿದೆ ಸರ್? ಬರೋ ಅದರಿಂದ ಬರೋ ಲೀಡ್ಸು ಎಷ್ಟು ಕನ್ವರ್ಷನ್ ರೇಟ್ ಇದೆ, ಎಷ್ಟು ಜೆನ್ಯೂನ್ ಇದೆ ಸರ್? ಅದರಲ್ಲಿ ಎಕ್ಸ್ಪೀರಿಯನ್ಸ್ ಏನಿದೆ ಸರ್ ಅದರಲ್ಲಿ ನಿಮಗೆ? ನಾವು ಸ್ಟಾರ್ಟ್ ಮಾಡಿದಾಗ 7 ಪ್ಲಾಟ್ಫಾರ್ಮಲ್ಲಿದ್ವಿ ನಾವು, ರಿಯಲ್ ಎಸ್ಟೇಟ್ ಪೋರ್ಟಲ್ಸ್. ಇವತ್ತಿಗೆ ಏನಾಗಿದೆ ಅಂದರೆ, ಒಂದು, ಇಟ್ ಈಸ್ ಬಿಕಮ್ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಫಾರ್ಮ್ಯಾಟ್. ನೀವು ಜಂಕ್ ಆಗ್ತಾ ಇದ್ದೀರಾ, ಜಂಕ್ ವಾಪಸ್ ಬರ್ತಾ ಇದ್ದಾರೆ, ಎಷ್ಟೇ ರೀತಿಯಲ್ಲಿ ಅವರು ಲೀಡ್ಸ್ ಕೊಡ್ಬೇಕಂದ್ರೂ. ಆಮೇಲೆ ದೇ ಹ್ಯಾವ್ ಬಿಕಮ್ ಪಾರ್ಷಿಯಲ್ ಆಲ್ಸೋ ಆನ್ ಸರ್ಟನ್ ಥಿಂಗ್ಸ್. ನೀವು 1 ಲಕ್ಷ ರೂಪಾಯಿ ಕೊಡ್ತೀರಾ, ನಿಮ್ಗೆ ಈ ಥರ ಟ್ರೀಟ್ಮೆಂಟು. ಪ್ಲೇಸ್ಮೆಂಟ್. ನೀವು ಬರೀ 10,000 ರೂಪಾಯಿ ಕೊಡ್ತಿದ್ದೀರಾ, ಇಲ್ಲೆಲ್ಲ ಸೈಕಲ್ ಆಗಿ ರೀಸೈಕಲ್ ಆಗಿ ಬಂದಿರೋ ಲೀಡ್ಸ್ನ ನಿಮಗೆ ಕೊಡ್ತಾರೆ. ಇವತ್ತಿಗೆ ನನಗೆ ನಾಳೆ ದಿನ ಯಾವುದೇ ಪೋರ್ಟಲ್ ಬೇಡ, ನಾನು ನಂದೇ ಪೋರ್ಟಲ್ ಇದೆ ಇವತ್ತಿಗೆ. ನನಗೆ ಬೇರೆಯವ್ರ ಪೋರ್ಟಲ್ ಬೇಡವೇ ಬೇಡ, ಬಿಕಾಸ್ ಐ ಹ್ಯಾವ್ ಬೀನ್ ಸೀಯಿಂಗ್ ಇದು ಒಂದು ರೀತಿಯಲ್ಲಿ ಒಂದು ಟಿಪಿಕಲಿ ಸ್ಕ್ಯಾಮ್ ಇದು. ಇವತ್ತಿಗೆ ಗೂಗಲ್ ಅಲ್ಲಿ ಇರಬೇಕಂದ್ರೆ ಒಂದಿಷ್ಟು ಕಾಸ್ಟ್ ಕೊಡಬೇಕು, ಫಸ್ಟ್ ಪೇಜಿಗೆ ಬರಬೇಕಂದ್ರೆ ಈ ಕಾಸ್ಟ್ ಕೊಡಬೇಕು. ಅದೇ ರೀತಿ ಪ್ಲಾಟ್ಫಾರ್ಮ್ಸ್ ಇವತ್ತಿಗೆ ಏನಾಗಿದೆ ಅಂದರೆ, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಯಾವ ರೀತಿ ಅಂದರೆ, ನೀವು ಒಂದು ಸಿಂಪಲ್ ಪ್ರಾಪರ್ಟಿ ಹಾಕಿ ಅದಕ್ಕೆ ಜಾಸ್ತಿ ವಿಸಿಬಿಲಿಟಿ ಬೇಕಂದರೆ ನೀವು ಇಲ್ಲಿ ಜಾಸ್ತಿ ದುಡ್ಡು ಕೊಡಿ, ನೀವೇ ಮೇಲ್ಗಡೆ ಇರ್ತೀರ. ಇಡೀ ನಿಮ್ಮ ಪೇಜ್ ಶಟ್ ಡೌನ್ ಮಾಡಿ ಫಸ್ಟ್ ಪೇಜಲ್ಲಿ ನಂದು ಹೆಸರು ಮಾತ್ರ ಹಾಕಿ ಅಂದ್ರೂ ಅದಕ್ಕೆ ಬೇಕಾದ್ರೆ ದುಡ್ಡು ತೊಗೊಂಡು ಅವ್ರು ಬೇಕಾದ್ರೆ ಮಾಡ್ತಾರೆ. ದರ್ ಇಸ್ ನೋ ಅಥೆಂಟಿಸಿಟಿ. ಜನರ ಸೊಲ್ಯೂಷನ್ ನೋಡ್ತಾ ಇಲ್ಲ ಅವರು, ಬಟ್ ಏನನ್ನ ಮುಂದೆ ಹಾಕ್ಬೋದು, ಎಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋದನ್ನ ನೋಡ್ತಾ ಇದ್ದಾರೆ ಅಷ್ಟೇ ಪ್ಲಾಟ್ಫಾರ್ಮ್ಸ್ ಇವತ್ತಿನ ದಿನ. ಆಮೇಲೆ
ಕಸ್ಟಮರ್ಗೆ ಇವತ್ತು ಅನ್ಸ್ಬೋದು, ಓ ನಮ್ಗೆ ಇಲ್ಲೆಲ್ಲ ಒಂದೇ ಜಾಗದಲ್ಲಿ ಎಲ್ಲ ತರ ಸಿಗುತ್ತೆ, ಸೂಪರ್ ಮಾರ್ಕೆಟ್ ತರ ನಮ್ಗಿದು, ಇಲ್ಲಿ ಬಂದ್ವಿ, ಈ ಕಡೆಯಿಂದ ಹೋದ್ವಿ, ಈ ಕಡೆಯಿಂದ ಇದು ಬಂತು. ಎಸ್, ನೋಡೋದಕ್ಕೆ ಚೆನ್ನಾಗಿದೆ, ಬಟ್ ಫ್ರೀ ಅಂದಾಗ ಯು ಶುಡ್ ಬಿ ಕೇರ್ಫುಲ್. ಎನಿಥಿಂಗ್ ಇಫ್ ಇಟ್ ಇಸ್ ಫ್ರೀ, ಯು ಆರ್ ದ ಪ್ರಾಡಕ್ಟ್ ಓವರ್ ದೇರ್. ಸೊ ಅದನ್ನ ಜನ ಅರ್ಥ ಮಾಡ್ಕೊಂತಿಲ್ಲ. ಇವತ್ತಿಗೆ ಎಷ್ಟೋ ಜನ ಈ ಎಲ್ಲ ಮ್ಯಾಜಿಕ್ ಬ್ರಿಕ್ 99 ಅಂತದ್ದು ಎಷ್ಟೋ ಸುಮಾರು ಪೋರ್ಟಲ್ಸ್ ಇದೆ. ಈ ಎಲ್ಲ ಪೋರ್ಟಲ್ ಅಲ್ಲಿ ಒಂದು ಸಲ ನಂಬರ್ ಕೊಟ್ರೆ ಯುವರ್ ಪರ್ಸನಲ್ ಲೈಫ್ ಇಸ್ ಗಾನ್ ಫಾರ್ ಅ ಟಾಸ್. ದಟ್ ನಂಬರ್ ಈಸ್ ಸೋಲ್ಡ್ ಅಮಾಂಗ್ ಎವ್ರಿ ಏಜೆಂಟ್ ಇನ್ ದಟ್ ಮಾರ್ಕೆಟ್ ಫಾರ್ ನೆಕ್ಸ್ಟ್ 6 months. ಬಿಕಾಸ್ ಒಂದ್ ದಿನಕ್ಕೆ ಎಷ್ಟು ಜನ ಅಂತ ಪ್ರಾಪರ್ಟಿ ಹುಡುಕ್ತಾ ಇರ್ಬೋದು. ಆಮೇಲೆ ಎಷ್ಟು ರಿಯಲ್ ಎಸ್ಟೇಟ್ ಬ್ರೋಕರ್ಗಳಿದ್ದಾರೆ, ಎಷ್ಟು ಪ್ರಾಪರ್ಟಿ ಹಾಕಿದ್ದಾರೆ, ಆ ಪ್ರಾಪರ್ಟಿಗಳಿಗೆ ಎಷ್ಟು ಎನ್ಕ್ವೈರಿ ಅಂತ ಕೊಡ್ಬೋದು. ಸೊ ಇಲ್ಲಿ ತೆಗೆದು ಅಲ್ಲಿಗೆ ಹಾಕ್ಬೇಕು, ಅಲ್ಲಿ ತೆಗೆದು ಇಲ್ಲಿಗೆ ಹಾಕ್ಬೇಕು. ನಮಗೆ ನೋಡೋದಕ್ಕೆ ಏನನ್ಸುತ್ತೆ, ಓ ಲೀಡ್ಸ್ ಬರ್ತಾ ಇದೆ ಇಲ್ಲಿಂದ, ಕಾಲ್ ಮಾಡಿದೆ, ಕಾಲ್ ಎತ್ತಿಲ್ಲ ಇವರು, ಆಮೇಲೆ ನೋಡೋಣ, ಅಯ್ಯೋ ಇದು ಜಂಕ್ ಆಯಿತು, ಇದು ಯಾಕೋ ಸರಿ ಇಲ್ಲ, ಫೋನ್ ಮಾಡಿದೆ, ಇಲ್ಲ ನಾನು ಆಲ್ರೆಡಿ ಪರ್ಚೇಸ್ ಆಯಿತು 3 ತಿಂಗಳ ಹಿಂದ್ಗಡೆ ಅಂತ ಲೀಡ್ಸು ಬರುತ್ತೆ. ಏನಪ್ಪ ನಾನು ಮನೆ ಮುಗಿಸಿ ಗೃಹ ಪ್ರವೇಶ ಮಾಡಿ ಕೂತಿದ್ದೀನಿ, ಇವಾಗ ಫೋನ್ ಮಾಡ್ತಿದ್ದೀರಾ ನೀವು? ಇಲ್ಲ ಸರ್, ನಿನ್ನೆ ಇನ್ಕ್ವೈರಿ ಮಾಡಿದ್ರಲ್ಲ. ಯಾರು ಹೇಳಿದ್ದು 3 ತಿಂಗಳ ಹಿಂದ್ಗಡೆ ನಾನು ಮನೆ ತೊಗೊಂಡಾಯ್ತು, ಗೃಹ ಪ್ರವೇಶ ಮಾಡಿ ಮನೇಲಿದ್ದೀನಿ ನಾನು ಅನ್ನೋದು ಇದೆ ಇವತ್ತಿಗೂ. ಬಿಕಾಸ್ ದೇ ಹ್ಯಾವ್ ಬಿಕಮ್ ಜಸ್ಟ್ ಅ ಪೋರ್ಟಲ್. ಓಕೆ. ಅಂಡ್ ದೇ ಆರ್ ಅ ಪೋರ್ಟಲ್, ದೇ ಹ್ಯಾವ್ ಬಿಕಮ್ ಜಸ್ಟ್ ಅ ಪೋರ್ಟಲ್. ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ದಾರೆ. ನೀವು ದುಡ್ಡು ಕೊಟ್ರೆ ನಿಮ್ದು ಮೇಲ್ಗಡೆ ಅಮೆಝಾನ್ ಅಲ್ಲಿ ಹೆಂಗೆ 10 ಕ್ಯಾಮ್ರಾ ನೋಡ್ಬೋದು ನೀವು, CCTV ಕ್ಯಾಮ್ರಾ. ಯಾರು ಟಾಪ್ ರೇಟಿಂಗ್ ಬೇಕೋ ಅದನ್ನ ಟಾಪ್ ರೇಟಿಂಗ್ ಯು ಕ್ಯಾನ್ ರಿಗ್ ಇಟ್. ಇಟ್ಸ್ ಆಲ್ ಎಂಡ್ ಆಫ್ ದ ಡೇ ಬಿಡ್ಡಿಂಗ್. ನಿಮ್ದು ಹೆಂಗೆ ಪೊಸಿಷನಿಂಗ್ ಬಿಡ್ಡಿಂಗ್ ಮಾಡಿಕೊಂಡು ನೀವು ಮೇಲೆ ಬರುತ್ತಾರೆ. ಓಕೆ. ಸೊ ದಟ್ ಇಸ್ ಹೌ ಇಟ್ ಇಸ್. ಓಕೆ. ಸೊ ಈಗ ನೋಡ್ತಿರೋಂಥ ಬ್ರೋಕರ್ಸ್ಗೆ ಸರ್, ಈಗ ಅವ್ರಿಗೆ ಟೆಕ್ನಾಲಜಿ ಇಲ್ಲ, ಏನೂ ಇಲ್ಲ. ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ನೀವು ಏನು ರೆಕಮೆಂಡ್ ಮಾಡ್ತಾರೆ ಟು ಜನರೇಟ್ ಲೀಡ್? ಬಿಕಾಸ್ ನೀವು ಹೇಳ್ದಂಗೆ ಈ ಥರ ಪೋರ್ಟಲ್ಸ್ ಸ್ವಲ್ಪ ಸುಮಾರು ಜಂಕ್ ಲೀಡ್ ಬರ್ತಾರೆ, ಲೈಕ್ ಇಟ್ ಹ್ಯಾಸ್ ಬಿಕಮ್ ಅ ಬಿಗ್ ಬಿಸ್ನೆಸ್, ನಾಟ್ ಇನ್ ಫೇವರ್ ಆಫ್ ಬ್ರೋಕರ್ಸ್. ಸೊ ನೋಡ್ತಿರೋ ಬ್ರೋಕರ್ಸು ಲೀಡ್ ಜನರೇಟ್ ಮಾಡೋದಕ್ಕೆ ಫಸ್ಟ್ ಪಾಯಿಂಟ್ ನೀವು ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಕಾಂಟೆಂಟ್ ಕ್ರಿಯೇಷನಲ್ಲಿ ಯಾವ ಥರ ಅವ್ರು ರಿಸರ್ಚ್ ಮಾಡ್ಕೊಳ್ಳೋ, ಟೀಮ್ ಬಿಲ್ಡಿಂಗ್ ಯಾವ ಥರ ಮಾಡ್ಕೋಬೇಕು, ದಟ್ ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಅವ್ರಿಗೆ ಏನು ಗೊತ್ತಿಲ್ಲ, ಟೆಕ್ನಾಲಜಿ ಏನು ಗೊತ್ತಿಲ್ಲ ಬ್ರೋಕರ್ಸ್ಗೆ. ವಾಟ್ ಇಸ್ ದ ಫಸ್ಟ್ ಸ್ಟೆಪ್ ದಟ್ ನೀಡ್ ಟು ಟೇಕ್ ಸೊ ದಟ್ ದೇ ಕ್ಯಾನ್ ಗೆಟ್ ಸಮ್ ಗುಡ್? ಅವ್ರಿಗೆ ಒಳ್ಳೆ ಲೀಡ್ಸ್ ಬರೋಕ್ಕೆ ಏನು ಮಾಡ್ಬೇಕು ಸರ್ ಅವ್ರಿಗೆ? ಸಿಂಪಲ್. ದ ಬ್ರೋಕರೇಜ್ ಇಂಡಸ್ಟ್ರಿ ಇಸ್ ಬಿಲ್ಟ್ ಆನ್ ನೆಟ್ವರ್ಕಿಂಗ್. ಟುಡೇ ಪೀಪಲ್ ಹ್ಯಾವ್ ಫರ್ಗಾಟನ್ ದಟ್. ಓಕೆ. ನಾವು ಇವತ್ತಿಗೆ ಕನ್ನಡದಲ್ಲಿ ನನಗೆ ಅದು ವರ್ಡ್ ಗೊತ್ತಿಲ್ಲ, ವಿ ಹ್ಯಾವ್ ಆಲ್ ಬಿಕಮ್ ವೆರಿ ಇಂಟ್ರೋವರ್ಟ್. ನಾವು ಹೋಗಿ ಒಬ್ರನ್ನ ಕೆಲಸ ಕೇಳೋದಕ್ಕೂ ಹೆದರ್ತೀವಿ. ಹೋಗಿ ಒಬ್ರ ಹತ್ರ ಮಾತಾಡಿ, ನನಗೆ ನಿಮ್ದು ಏನಾದರೂ ಕೆಲಸ ಇದ್ರೆ ಹೇಳಿ, ನೀವು ನಾನು ರಿಯಲ್ ಎಸ್ಟೇಟ್ ಬ್ರೋಕರ್ ಅಂತ ಹೇಳ್ಕೊಳ್ಳೋದೇ ಒಂದು ಶೇಮ್ ಇದೆ. ಸೊ ಹಿಂಗಾಗಿ ಹೋಗಿ ಕೆಲಸ ನೋಡ್ತಾ ಇಲ್ಲ, ಆನ್ಲೈನ್ ಅವ್ರ ಹತ್ರ ಏನು ದುಡ್ಡು ಕೇಳ್ತಾರೋ ಅಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ, ಮಾರ್ಕೆಟಿಂಗ್ ಆಗ್ತಾ ಇದೆ, ಅಲ್ಲಿ ಅವರು ದುಡ್ಡು ಮಾಡ್ಕೊತಾ ಇದ್ದಾರೆ, ಅವ್ರದ್ದು IPC ಮಾಡ್ಕೊತಾ ಇದ್ದಾರೆ, IPO ಕಟ್ತಾ ಇದ್ದಾರೆ, ಆ್ಯಂಡ್ ದೇ ಆರ್ ಡೂಯಿಂಗ್ ದೇರ್ ಬಿಸ್ನೆಸ್. ಬಟ್ ಎಂಡ್ ಆಫ್ ದ ಡೇ ಆರ್ಗ್ಯಾನಿಕ್ ಆಗಿ ಒಂದು ರಿಯಲ್ ಎಸ್ಟೇಟ್ ಬ್ರೋಕರ್ ಕರೆಕ್ಟಾಗಿ ಮಾಡಿ ಸಕ್ಸಸ್ಫುಲ್ ಆಗಬೇಕು, ಒಂದು 3 year ಗೇಮ್ ಪ್ಲಾನ್ ಅಂತ ಇಟ್ಕೊಂಡು ಮಾಡಬೇಕಂದ್ರೆ, ಫಸ್ಟ್ ಬಿಲ್ಡ್ ಯುವರ್ ನೆಟ್ವರ್ಕ್, ಸೆಕೆಂಡ್ ಪ್ರಾಡಕ್ಟ್ ನಾಲೆಜ್, ಟ್ರಾನ್ಸಾಕ್ಷನ್ ನಾಲೆಜ್, ಲೊಕ್ಯಾಲಿಟಿ ನಾಲೆಜ್. ಇದಿಷ್ಟು ಮಾಡಿದ್ರೆ ಕೆಂಗೇರಿ ಅಲ್ಲ, ಯಾವ ಲೊಕೇಶನಲ್ಲಿ ಬೇಕಾದರೂ ನೀವು ಇದು ಮಾಡ್ಬೋದು. ಎಂಥ ಲೊಕೇಶನ್, ಲೆಟ್ ಇಟ್ ಬಿ ಕೆಂಗೇರಿ ಮೋರಿ ಪಕ್ಕದಲ್ಲೂ ನೀವು ಒಂದು ಸೈಟ್ ಇದೆಯಾ, ಅದನ್ನು ಮಾರ್ಕೆಟ್ ಮಾಡೋಕ್ಕೆ ಆಗುತ್ತೆ. ಫಾರ್ ಎವ್ರಿ ಪ್ರಾಪರ್ಟಿ ದೇರ್ ಇಸ್ ಅ ಬಯರ್. ಕೆಂಗೇರಿ ಮೋರಿ ಪಕ್ಕ ಇದೆ, ಯಾರೂ ತಗೊಳ್ಳಲ್ಲ ಅನ್ಬೋದು. ನೋ, ಡಾರ್ಕ್ ಸ್ಟೋರ್ಸ್ ಆರ್ ದೇರ್, ಜೆಪ್ಟೋ ಅದು ಇದು ಅನ್ನೋದು ಅಂಥ ಜಾಗನೇ ನೋಡೋದು ಅವರು. ಎಲ್ಲಿ ಚೀಪ್ ಇದೆಯೋ, ಎಲ್ಲಿ ಒಂದು ಶೆಡ್ ಹಾಕುವಂಥ ಜಾಗ ಇದೆಯೋ, ವಿ ಆರ್ ಓಕೆ ವಿತ್ ಇಟ್. ಯಾಕಂದ್ರೆ ಪ್ರಾಡಕ್ಟ್ ಬರುತ್ತೆ, ಇಡ್ತಾರೆ, ನೆಕ್ಸ್ಟ್ ಡೇ ತೆಗೆದು ಹೋಗ್ತಾ ಇರುತ್ತೆ ಅಲ್ಲಿಂದ. ದೇ ನೀಡ್ ಇನ್ ವೆರಿ ಪ್ರೈಮ್ ಲೊಕೇಶನ್ಸ್ ಆಲ್ಸೋ, ವಿಚ್ ಇಸ್ 5-10 minutes. ಇವತ್ತಿಗೆ ಈಸಿಯಾಗಿ ಪ್ರಾಮಿಸ್ ಮಾಡೋದು ಹೆಂಗೆ 10 minutes ಅಲ್ಲಿ ನಿಮ್ಮ ಮನೇಲಿ ಇರುತ್ತೆ ಅಂತ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾವ ಲೊಕೇಶನಲ್ಲಿ ಮಾಡಿದ್ರೆ ಸಕ್ಸಸ್ ಅನ್ನೋದು ಏನೂ ಇಲ್ಲ. ಆ್ಯಂಡ್ ಈ ಥರ ಟ್ರಾನ್ಸಾಕ್ಷನ್ ಮಾಡಿದ್ರೆ ಜಾಸ್ತಿ ದುಡ್ಡು, ಈ ಥರ ಟ್ರಾನ್ಸಾಕ್ಷನ್ ಮಾಡಿದ್ರೆ ಕಮ್ಮಿ ದುಡ್ಡು ಅನ್ನೋದೂ ಇಲ್ಲ. ಒನ್ ಹೈಬ್ರಿಡ್ ಮಾಡೆಲ್, ನೆಟ್ವರ್ಕ್, ಲೊಕ್ಯಾಲಿಟಿ ಆ್ಯಂಡ್ ಟ್ರಾನ್ಸಾಕ್ಷನ್. ವರ್ಕ್ ಇನ್ ದ್ಯಾಟ್, ಯು ಆರ್ ಸಾರ್ಟೆಡ್ ಔಟ್. ಯು ಡೋಂಟ್ ನೀಡ್ ಲೀಡ್ಸ್. You yourself are a lead engine today. You can generate leads. ಇವತ್ತಿನ ದಿನ ನಮ್ಮ ಆಫೀಸಲ್ಲಿ ಅದೇ ನಾನು ನೋಡ್ತೀನಿ. ಬಂದಾಗ ಏನಪ್ಪ ಇವತ್ತು ಹೇಗಿತ್ತು ಕೆಲಸ, ಎಲ್ಲೋಗಿದ್ದೆ, ಏನು ಮಾಡಿದೆ ಸರ್, ನಾನು ಅಲ್ಲೋಗಿದ್ದೆ, ಇಲ್ಲಿ ಮಾಡಿದ್ದೆ. ಎರಡೇ ನಾನು ನೋಡೋದು, ಶೂವಲ್ಲಿ ಎಷ್ಟು ಧೂಳಿದೆ, ಆಮೇಲೆ ತಲೆಯಲ್ಲಿ ಎಷ್ಟು ಬೆವರು, ಹಣೆ ಮೇಲೆ ಎಷ್ಟು ಬೆವರಿದೆ ಅಂತ. ಅದರಲ್ಲೇ ಗೊತ್ತಾಗುತ್ತೆ ಅವ್ನು ಎಲ್ಲಿ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾ ಇದ್ದಾನ, ಮಾರ್ಕೆಟಲ್ಲಿ ಓಡಾಡ್ತಾ ಇದ್ದಾನ. ಈ ರೋಡಲ್ಲಿ ಈಗ ಸಿಂಪಲ್ ನಾನು ಹೇಳಬೇಕಂದ್ರೆ 80 feet ರೋಡಲ್ಲಿ ನನಗೊಂದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಕೊಡಿ ಅಂದರೆ ಅವನಿಗೆ ಹೇಳೋ ಕೆಪಾಸಿಟಿ ಇರ್ಬೇಕು, ಸರ್ 80 feet ರೋಡಲ್ಲಿ ಎಲ್ಲಿದೆ ಈಸ್ಟ್ ಫೇಸಿಂಗು ಅಂತ. ಆ ನಾಲೆಜೇ ಇಲ್ಲ. ಸೊ ದಟ್ ಈಸ್ ವೇರ್ ಐ ಆಮ್ ಟೆಲ್ಲಿಂಗ್, ಫಸ್ಟ್ ಲೊಕ್ಯಾಲಿಟಿಯಲ್ಲಿ ಎಕ್ಸ್ಪರ್ಟ್ ಆಗಿ, ದೆನ್ ಇಟ್ ಈಸ್ ಈಸಿ.
ಓಕೆ. ಆಮೇಲೆ ಬೇಕಾದ್ರೆ ಬೇರೆ ಇದಕ್ಕೆ ಜಂಪ್ ಆಗೋದಲ್ಲ. ಕಲಿಯೋ ತನಕ ಮಾತ್ರ ಅದೇನೋ ಹೇಳ್ತಾರಲ್ಲ ಗಾದೆ ಆ ಥರ ಕೋತ್ ವಿದ್ಯೆ ಕಲ್ತ ಬ್ರಹ್ಮ ವಿದ್ಯೆ ಅಂತ. ಅಷ್ಟೇ. ಓಕೆ. ಸೊ ಅಂದರೆ ಅಟ್ಲೀಸ್ಟ್ 1 ಇಯರ್ ಅಟ್ಲೀಸ್ಟ್ ಆ ಲೊಕ್ಯಾಲಿಟಿಲಿ ಸ್ಪೆಂಡ್ ಮಾಡಿ 1 ಇಯರಲ್ಲಿ ನೀವು ಒಂದು ಲೊಕೇಶನಲ್ಲಿ ಆದಮೇಲೆ ನಿಮ್ಗೆ ಅಲ್ಲಿ ಆಪರ್ಚುನಿಟಿ ಕಮ್ಮಿ ಆಯಿತು ಅಂದಾಗ ಪಕ್ಕದ ಲೊಕೇಶನ್ಗೆ ಹೋಗ್ತೀರಾ. ಯು ಡೋಂಟ್ ಹ್ಯಾವ್ ಟು ಕ್ರಿಸ್ ಕ್ರಾಸ್. ವೈಟ್ ಫೀಲ್ಡಲ್ಲಿರೋರು ಹೆಬ್ಬಾಳಿಗೆ ಬರೋದು, ಹೆಬ್ಬಾಳಿರೋರು ವೈಟ್ ಫೀಲ್ಡ್ ಹೋಗೋದು ಬೇಕಿಲ್ಲ. ವೈಟ್ ಫೀಲ್ಡಲ್ಲಿರೋರು ಆ ಕಡೆ ಪಕ್ಕದಲ್ಲಿ ವರ್ತೂರ್ಗೆ ಹೋಗ್ತಾರೆ, ಹೌದು. ಹೆಬ್ಬಾಳಲ್ಲಿರೋರು ಆ ಕಡೆ ಹಂಗೆ ಯಲಹಂಕ ಹೋಗ್ತಾರೆ. ದಟ್ ಈಸ್ ಇನಫ್. 30 ಮಿನಿಟ್ಸ್ ರೇಡಿಯಸ್ ಟ್ರಾವೆಲ್ ಟೈಮಲ್ಲಿ ಇರುವಂಥ ಲೊಕೇಶನಲ್ಲಿ ಮಾಡಿದ್ರೆ ಯು ಆರ್ ಮೋರ್ ಸಕ್ಸಸ್ಫುಲ್. ಯುವರ್ ಸಕ್ಸಸ್ ರೇಟ್ ಇಸ್ ಮೋರ್ ಬೆಟರ್. ಓಕೆ. ಓಕೆ. ಸೊ ನಮ್ಮ ವಿ ಆರ್ ರೀಚಿಂಗ್ ದ ವೆರಿ ಫೈನಲ್ ಸ್ಟೇಜ್ ಸರ್. ಸೊ ಈಗ ನೋಡ್ತಿರೋಂಥ ಬ್ರೋಕರ್ಸ್ಗೆ ರೈಟ್ AI ಎಲ್ಲ ಬರ್ತಿದೆ, ಅವ್ರು ಯಾರೋ ಬರ್ಬೇಕು, ಈ ಸ್ಟೇಜ್ ಬರ್ಬೇಕಂತಿರೋರಿಗೆ ಒಂದು ಫೈನಲ್ ಮೆಸೇಜ್ ಏನು ಕೊಡೋಕೆ ಇಷ್ಟಪಡ್ತೀರಾ ಸರ್? ಅಗೇನ್ ನಾನು ಹೇಳಿದ್ದಿಷ್ಟೇ, ಇಲ್ಲಿ ದಿಢೀರಂತ ದುಡ್ಡು ಮಾಡೋಕ್ಕಂತೂ ದಯವಿಟ್ಟು ಬರಬೇಡಿ. ಆಲ್ರೆಡಿ ಇಂಡಸ್ಟ್ರಿ ಹೆಸರು ಹಾಳಾಗಿದೆ. ಒಬ್ಬರು ಇವತ್ತಿಗೆ ನೋ ಬ್ರೋಕರ್ ಅಂತ ಒಂದು ಹೆಸರಿಟ್ಟು ಕಂಪ್ನಿ ಮಾಡಬೇಕಾದ್ರೆ ಇಮ್ಯಾಜಿನ್ ನಾವು ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ನಮ್ಮಿಂದನೂ ಆಗಿರ್ಬೋದು, ಮುಂಚೆಯಿಂದವ್ರೂ ಆಗಿರ್ಬೋದು. ಬಟ್ ನೋ ಅಂತ ಹೇಳ್ಕೊಂಡು ಬಂದಾಗ ಆ ಇಂಡಸ್ಟ್ರಿ ಬಗ್ಗೆ ಎಷ್ಟು ನೆಗೆಟಿವ್ ಸ್ಟಿಗ್ಮಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ದಿಢೀರಂತ ದುಡ್ಡು ಮಾಡೋಕ್ಕೆ ಬಂದಾಗ, ನೀವು ಎಲ್ಲೋ ಒಂದು ಶಾರ್ಟ್ಕಟ್ ತೊಗೊಂಡಾಗ ಅದನ್ನು ಮತ್ತೆ ನೀವು ವ್ಯಾಲಿಡೇಟ್ ಮಾಡಿ ಅಪ್ರೂವ್ ಮಾಡ್ದಂಗೆ ಆಗೋಗುತ್ತೆ. ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಬೇಕು, ಆ ಲೊಕೇಶನ್ನಲ್ಲಿ ಕಸ್ಟಮರ್ಗಳಿಗೆ ವ್ಯಾಲ್ಯೂ ತೋರಿಸ್ಬೇಕು, ಒಳ್ಳೆ ರೀತಿಯಲ್ಲಿ ಮನೆ ಮಾಡಿಕೊಟ್ರು, ಟ್ರಾನ್ಸಾಕ್ಷನ್ ಮಾಡಿಕೊಟ್ರು, ಮತ್ತು ರೆಫರಲ್ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರೋ ಬ್ರೋಕರ್ಸು ಎಲ್ಲಾದರೂ ಬನ್ನಿ, ಯಾವ ಕಡೆಯಿಂದಾದರೂ ಬನ್ನಿ, ನಮ್ಮ ಕಡೆಯಿಂದ ನಾವು ಏನು ಸಹಾಯ ಮಾಡೋಕ್ಕಾಗುತ್ತೋ ನಾವು ಖಂಡಿತ ಮಾಡ್ತೀವಿ. ಓಕೆ. ಈ ಒಂದು ಕಾನ್ಸೆಪ್ಟಲ್ಲಿ ಇರೋರು ನಾನು ಮಾಡ್ತೀನಿ, ಇದರಲ್ಲಿ ಕಲಿತೀನಿ, ನಾನು ಬೆಳಿಬೇಕು ಅನ್ನೋರಿಗೆ ಇದು ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಗುಡ್ ಕೆರಿಯರ್. ದಿಸ್ ಇಸ್ ದ ಓನ್ಲಿ ಇಂಡಸ್ಟ್ರಿ ನೀವು ಯಾರನ್ನು ಬೇಕಾದ್ರೂ ಹೋಗಿ ಮೀಟ್ ಮಾಡ್ಬೋದು. ಒಂದು ಪೊಲಿಟಿಷಿಯನ್ಗೂ ಮೀಟ್ ಮಾಡ್ಬೋದು, IAS ಆಫೀಸರ್ಗೂ ಮೀಟ್ ಮಾಡ್ಬೋದು, ನೀವು IT ಕಂಪನಿಯಲ್ಲಿ ಒಂದು HR ಮೀಟ್ ಮಾಡ್ಬೋದು. ಹೋಗಿ ಸರ್ ನಿಮ್ಮ ಕಂಪನಿ ಇಲ್ಲಿ ರೀಸೆಂಟಾಗಿ ಬಂದಿದೆ, ನೀವೇನಾರು ಇಲ್ಲಿ ಬಾಡಿಗೆ ನೋಡ್ತಾ ಇದ್ದೀರಾ, ನಿಮ್ಮ ಎಂಪ್ಲಾಯೀಸ್ಗೆ ನಾನೇನಾರು ಹೆಲ್ಪ್ ಮಾಡ್ಬೋದಾ? ಯು ಗಾಟ್ 20 ಲೀಡ್ಸ್. ಹೌದಪ್ಪ, ನಮ್ಗೆ 20 ಎಂಪ್ಲಾಯ್ ಬರ್ತಾ ಇದ್ದಾರೆ ಮುಂದಿನ ತಿಂಗಳಲ್ಲಿ, ಅವ್ರಿಗೆ ಇಲ್ಲಿ ಈ ರೇಡಿಯಸ್ಸಲ್ಲೇ ಎಲ್ಲಾದರೂ ಒಂದು ಗೆಸ್ಟ್ ಹೌಸ್ ಥರ ಬೇಕು. ಸೊ ದಿಸ್ ಇಸ್ ದ ಓನ್ಲಿ ಇಂಡಸ್ಟ್ರಿ ವಿತ್ ಯುವರ್ ನೆಟ್ವರ್ಕಿಂಗ್ ಯು ಕ್ಯಾನ್ ಬಿಲ್ಡ್ ಇಟ್. ಲೀಡ್ ಅನ್ನೋದು ಈಗ ಬಂದಿರೋದು, ಎಲ್ಲರಿಗೂ ದಿಢೀರ್ ಅಂತ ಆಗಬೇಕಲ್ಲ, ಅದಕ್ಕೆ ಪ್ಲಾಟ್ಫಾರ್ಮ್ಗಳು ಇನ್ಸ್ಟೆಂಟಾಗಿ ಕೊಡ್ತಾ ಇದ್ದಾರೆ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸುಮಾರು ವಿಷಯಗಳು ಶೇರ್ ಮಾಡಿದ್ವಿ. ಆ್ಯಂಡ್ ರಿಯಲ್ ಎಸ್ಟೇಟ್ ಬಗ್ಗೆ ನೋಡ್ತಿರೋರಿಗೆ, ಅವ್ರು ಈ ಪ್ರೊಫೆಷನ್ ಬರ್ತಿರೋರಿಗೆ ಐ ಗೆಸ್ ಇದೊಂಥರ ಮಾಸ್ಟರ್ ಕ್ಲಾಸ್ ಆಗುತ್ತೆ, ಅಂದರೆ MBA ಮಾಸ್ಟರ್ ಕ್ಲಾಸ್ ಫಾರ್ ರಿಯಲ್ ಎಸ್ಟೇಟ್ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಅಮೂಲ್ಯವಾದ ಟೈಮ್ ನಮಗೆ ಸ್ಪೆಂಡ್ ಮಾಡಿ ಸರ್. ಸೊ ಲಾಸ್ಟ್ ಒಂದು ರ್ಯಾಪಿಡ್ ಫೈರ್ ರೌಂಡ್ ಇದೆ ಸರ್. ಸೊ ದಯವಿಟ್ಟು ಅದನ್ನು ಆನ್ಸರ್ ಮಾಡಬೇಕಾಗತ್ತೆ ನೀವು. ಸೊ ಫಸ್ಟ್ ಕ್ವಶನ್ ಬಂದು, ಅಕಸ್ಮಾತ್ ರಿಯಲ್ ಎಸ್ಟೇಟ್ಗೆ ಕನ್ನಡದ ಹೀರೋ ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕಂದ್ರೆ ಯಾರನ್ನ ರೆಕಮೆಂಡ್ ಮಾಡ್ತೀರಾ ಸರ್? ಕನ್ನಡದಲ್ಲಿ? ಹಾಂ, ಕನ್ನಡದ ಹೀರೋ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ರಿಯಲ್ ಎಸ್ಟೇಟ್ ಅಂದರೆ ಯಾರು ಮಾಡ್ತಾರೆ ಸರ್? ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ, ಯಾರೂ ಇಲ್ಲ ನನ್ನ ಪ್ರಕಾರ. ಬೇಕಾದ್ರೆ ನಾನು ಆಗಕ್ಕೆ ರೆಡಿ ಇದ್ದೀನಿ. ಓಕೆ. ಅಕಸ್ಮಾತ್ ನೀವು CM ಆದರೆ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಲಿ ಏನು ಚೇಂಜಸ್ ತಗೋರ್ತೀರಾ ಸರ್? ಪ್ರಾಜೆಕ್ಟ್ಸ್, ಒಳ್ಳೆ ಪ್ರಾಜೆಕ್ಟ್ಸ್ ಹೊರಗಡೆಯಿಂದ ತರಬೇಕನ್ನೋ ಒಂದು ಇದಿದೆ. ಆ್ಯಂಡ್ ನಾಳೆ ದಿನ ಹೊರಗಡೆಯಿಂದ ಬಿಸ್ನೆಸ್, ಈ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅನ್ನೋದು ಹೇಗೆ SM ಕೃಷ್ಣ ಅವರು ತಂದರು, ಒಂದು IT ಅನ್ನೋದನ್ನ ಹೇಗೆ ಒಂದು ರೆವಲ್ಯೂಷನ್ ಆಯಿತು, ಆ ರೀತಿ ನೆಕ್ಸ್ಟ್ ರೆವಲ್ಯೂಷನ್ ಏನಿದೆಯೋ, ಈಗ DK ಶಿವಕುಮಾರ್ ಅವರು AICT ಅನ್ನೋದನ್ನು ತಂದಿರೋದನ್ನು, ಈ ಥರ ಒಂದೊಂದು ಕಾನ್ಸೆಪ್ಟ್ ಬರೋದು ತುಂಬಾ ಇಂಪಾರ್ಟೆಂಟು. ಇವತ್ತಿಗೆ ಏನು ಟ್ರೆಂಡಲ್ಲಿದೆ, ಫ್ಯೂಚರಲ್ಲಿ ಏನು ಟ್ರೆಂಡಲ್ಲಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಪ್ರಾಜೆಕ್ಟ್ಸ್ನ ಬೇಗನೆ ಅಪ್ರೂವ್ ಮಾಡಿ, ನಮ್ಮಿಂದ ಇರೋ ಬ್ಯೂರೋಕ್ರಾಟ್ಸ್ನ ಹೊರಗಡೆ ದೇಶಕ್ಕೆ ಕಳಿಸಿ, ಹೊಸ ಬಿಸ್ನೆಸ್ ಆಪರ್ಚುನಿಟಿನ ತೊಗೊಂಬಂದು ಹೇಗೆ ನಾವು ಬಿಸ್ನೆಸ್ನ ಡೆವಲಪ್ ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಬಿಸ್ನೆಸ್. ಇದು ರ್ಯಾಪಿಡ್ ಕ್ವೆಶನ್. ನಾನು ಒಂದು ಮಹಾರಾಷ್ಟ್ರ ಸಮ್ಮಿಟ್ಗೆ ಹೋಗಿದ್ದೆ. ಟೈಮ್ಸ್ ಗ್ರೂಪ್ ಅವರು ಒಂದು ಇವೆಂಟ್ ಮಾಡಿದ್ರು. ಮಹಾರಾಷ್ಟ್ರ ಅಲ್ಲಿ ಎಷ್ಟು ಅಗ್ರೆಸಿವ್ ಇದ್ದಾರೆ ಅಂದರೆ ಬಿಸ್ನೆಸ್ ತರೋದಕ್ಕೆ, ಎನಿ ಟೈಪ್ ಆಫ್ ಬಿಸ್ನೆಸ್, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಬನ್ನಿ, ಏನು ಅಪ್ರೂವಲ್ ಬೇಕೋ, ಜಾಸ್ತಿ ಟಿಕ್ ಬಾಕ್ಸು, ಬ್ಯೂರೋಕ್ರಾಟ್, ರೆಡ್ ಟೇಪ್ ಏನೂ ಇಲ್ಲ. ಇಮಿಡಿಯೇಟ್ ಪ್ರಾಜೆಕ್ಟ್ಸ್ಗಳು ಅಪ್ರೂವ್ ಆಗುತ್ತೆ. ನೀವು ಒಂದು 6 ತಿಂಗಳಲ್ಲಿ ನಿಮ್ಮ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿ ಯು ಆರ್ ಫಂಕ್ಷನಲ್. ಆ ಒಂದು ರೀತಿ ಇದ್ರೇನೆ ಬಿಸ್ನೆಸ್ ನಡೆಯೋಕ್ಕಾಗೋದು. ರಿಯಲ್ ಎಸ್ಟೇಟ್ ಅನ್ನೋದು ಒಂದು ಇಟ್ಸ್ ಅ ಸ್ಮಾಲ್ ಪೀಸ್ ಆಫ್ ಇಟ್, ಬಟ್ ಸ್ಟೇಟ್ ಹ್ಯಾಸ್ ಟು ಬಿ ರನ್ ಲೈಕ್ ಅ ಬಿಸ್ನೆಸ್. ಅ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಟುಡೇ.
ಓಕೆ. Then only the state will be prosperous, then only the business will be doing well and everyone will do well, because ಒಂದು ಕಂಪನಿ ಬಂದ್ರೆ ಎಷ್ಟು ಜನಕ್ಕೆ ಬೆನಿಫಿಟ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಒಂದು ಸಿಮೆಂಟ್ ವೆಂಡರ್ ಆಗಲಿ, ಒಂದು ಬಾರ್ ಬೆಂಡಿಂಗ್ ಮನುಷ್ಯ ಆಗಲಿ, ಎಲೆಕ್ಟ್ರಿಷಿಯನ್ ಆಗಲಿ, ಪ್ಲಂಬರ್ ಆಗಲಿ, ಕ್ಯಾಬ್ ಡ್ರೈವರ್ ಆಗಲಿ, ಹೊರಗಡೆ ಸೇಲ್ ಮಾಡೋ ಟೀ ಅಂಗಡಿಯವರಾಗಲಿ, there are so many things which get developed in real estate. ಓಕೆ. ಈ ಒಂದು ಇಂಡಸ್ಟ್ರಿಯಲ್ಲೇನೆ ಇದು ಬರೋದ್ರಿಂದ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗದೇನೆ ಆಗುವಂಥದ್ದು ಇದು. ಓಕೆ. ಸರ್, ಒನ್ ಪ್ಲೇಸ್ ಯು ವುಡ್ ನೆವರ್ ಇನ್ವೆಸ್ಟ್ ಯುವರ್ ಮನಿ ಇನ್? I will never invest in, me personally, I will never invest in stock market. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್? ಇಲ್ಲ. ಐ ಥಾಟ್ ಯು ವುಡ್ ಸೇ ಬಿಟ್ಕಾಯಿನ್ ಆರ್ ಕ್ರಿಪ್ಟೋ ಕರೆನ್ಸಿ ಹೇಳ್ತೀರಾ? No, ಅದು ನನ್ಗೆ ಅದು MBA ಆಗೋಯ್ತು. ಸ್ಟಾಕ್ ಮಾರ್ಕೆಟ್ ಇಸ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್. ನನ್ಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ಐ ಡೋಂಟ್ ಇನ್ವೆಸ್ಟ್. ಅಂದ್ರೆ ಕಾನ್ಸೆಪ್ಟ್ಸ್ ಅರ್ಥ ಆಗ್ತದೆ? ನನ್ನ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ನನಗೆ ಕೇಳಿದ್ದು ಅದಕ್ಕೆ ನಾನು ಆನ್ಸರ್ ಮಾಡ್ತಿರೋದು. ಓಕೆ. ಐ ಆಮ್ ಪ್ಯೂರ್ ರಿಯಲ್ ಎಸ್ಟೇಟ್ ಗೈ. I believe in real estate and real estate is the way for legacy money to look for. ಓಕೆ. ಸರ್, ನಿಮ್ಮ ಹತ್ರ 1 ಕೋಟಿ ಇದೆ. ಆ 1 ಕೋಟಿ ಇಲ್ಲ 5 crores ಇದೆ ಅನ್ಕೊಳ್ಳೋಣ. ಅದನ್ನು ನೀವು ಕಮರ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇಲ್ಲ ರೆಸಿಡೆನ್ಷಿಯಲ್ ಇನ್ವೆಸ್ಟ್ ಮಾಡ್ತೀರಾ? Commercial. ಕಮರ್ಷಿಯಲ್. ಕಾರಣ ಏನು ಸರ್? ಕಾರಣ ಸಿಂಪಲ್, ಕಮರ್ಷಿಯಲ್ ಅಪ್ರಿಸಿಯೇಷನ್ ಚೆನ್ನಾಗಾಗುತ್ತೆ, ಬಾಡಿಗೆ ಬರುತ್ತೆ. ನಾಳೆ ದಿನ ಬಾಡಿಗೆ ಬರೋದ್ರಿಂದ ಪ್ರಾಪರ್ಟಿ ನಾನು ಒಂದು LRD ಅಂತಾರೆ, ಲೋನ್ ಅಗೇನ್ಸ್ಟ್ ರೆಂಟ್. ಸೊ ನೀವು ತಗೊಂಡು ನೀವು ಲೋನ್ ತೋರಿಸಿ ಬ್ಯಾಂಕಿಂದ ಲೋನ್ ತಗೊಬೋದು. ಆ ಪ್ರಾಪರ್ಟಿಯಲ್ಲಿ ಬಾಡಿಗೆ ಬರ್ತಿದೆ ಅಂದಾಗ ಬ್ಯಾಂಕ್ ಈಸಿಯಾಗಿ ಲೋನ್ ಕೊಡ್ತಾರೆ. ಆ ಲೋನ್ ತಗೊಂಡು ನಾನು ಇನ್ನೊಂದು ಪ್ರಾಪರ್ಟಿ ಇನ್ವೆಸ್ಟ್ ಮಾಡ್ಬೋದು. ಸೊ ಕಮರ್ಷಿಯಲ್ ಇಸ್ ಆಲ್ವೇಸ್ ಅಪ್ರಿಷಿಯಬಲ್. ಓಕೆ. ಕಮರ್ಷಿಯಲ್ ಲೊಕೇಶನ್ ಬೆನಿಫಿಟ್ ಇರುತ್ತೆ ಯಾವತ್ತೂ. ಸೊ ಕಮರ್ಷಿಯಲ್ ಇಸ್ ದ ಗೇಮ್. ಓಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಷ್ಟೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದಾರೆ ಆ್ಯಂಡ್ ಐ ಹೋಪ್ ನೋಡ್ತಿರೋಂಥ ವೀಕ್ಷಕರಿಗೂ ಕೂಡ ಅಕಸ್ಮಾತ್ ನಿಮ್ಗೆ ಏನಾದರೂ ರಿಯಲ್ ಎಸ್ಟೇಟ್ ಬಗ್ಗೆ ಡೌಟ್ಸ್ ಇದೆ, ರಿಯಲ್ ಎಸ್ಟೇಟ್ ಕಲಿಬೇಕಂತಿದ್ರೆ ನಾನು ಸರ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದು, ಬ್ರೋಕರ್ ಆಗಿದ್ರು ಇಲ್ಲ ನೀವು ಆಸ್ಪೈರಿಂಗ್ ಬ್ರೋಕರ್ ಆಗಿದ್ರು ಕೂಡ ಅವ್ರು ಏನೇ ಬೈಯರ್ ಆಗಿದ್ರು ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅದ್ರ ಬಗ್ಗೆ ನಾನು ಖಂಡಿತ ಸರ್ ಹತ್ರ ವಿಷಯ ತಿಳಿಸ್ತೀನಿ ಆ್ಯಂಡ್ ಸರ್ ವಿಲ್ ಬಿ ಹ್ಯಾಪಿ ಟು ಅಡ್ರೆಸ್ ದ್ಯಾಟ್. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಮೂಲ್ಯವಾದ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಆ್ಯಂಡ್ ಆಲ್ಸೋ ನಾನು ಕೂಡ ಸುಮಾರು ಕಲಿತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಐ ವಿಲ್ ಬಿ ಇನ್ ಟಚ್ ವಿತ್ ಯು. ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.